ಕೆ.ಎಸ್. ನಿರಂಜನ, ಕುಳಕುಂದ ಶಿವರಾಯ ನಿರಂಜನ. ಕನ್ನಡದ ಪ್ರಮುಖ ಲೇಖಕರಲ್ಲಿ ಒಬ್ಬರಾದ ನಿರಂಜನ ಅವರ ಶತಮಾನದ ವರ್ಷವಿದು. ಸೃಜನಶೀಲ ಬರಹಗಾರ, ಪ್ರಗತಿಶೀಲ ಸಾಹಿತ್ಯ ಚಳುವಳಿಕಾರ, ವಿಮರ್ಶಕ, ಪತ್ರಕರ್ತ, ಚಿಂತಕ, ಸ್ವಾತಂತ್ರ್ಯ ಹೋರಾಟಗಾರ, ಸಾಮಾಜಿಕ ರಾಜಕೀಯ ಕಾರ್ಯಕರ್ತ, ನಾಯಕ, ಮಕ್ಕಳ ವಿಶ್ವಕೋಶ, ವಿಶ್ವ ಕಥಾಕೋಶದಂತಹ ಮಹಾ ಕನಸನ್ನ ಕಂಡು ಅವನ ನನಸು ಮಾಡಬಲ್ಲ ಧೀಮಂತ, ಹೀಗೆ ಹಲವು ಆಯಾಮಗಳನ್ನು ನಿರಂಜನ ಹೊಂದಿದ್ದರು. ಈ ಸಂದರ್ಭದಲ್ಲಿ ಜನಶಕ್ತಿ ಮೀಡಿಯಾ ನಿರಂಜನ 100 ಚಿರಸ್ಮರಣೆ ಮತ್ತು ಸಮಕಾಲೀನತೆ ಎಂಬ ಉಪನ್ಯಾಸ ಸರಣಿ ಹಮ್ಮಿಕೊಂಡಿದೆ. ಓದುಗರು ದೊಡ್ಡ ಮಟ್ಟದಲ್ಲಿ ಸಂಭ್ರಮಿಸಬೇಕಾಗಿತ್ತು, ಆದರೆ ಅದು ಕಾಣ್ತಾ ಇರಲಿಲ್ಲ. ಇಂಥ ಒಂದು ವಿಷಾದದ ಸಂದರ್ಭದಲ್ಲಿ ಜನಶಕ್ತಿಯ ಗೆಳೆಯರು ನಿರಂಜನರ ಬಗ್ಗೆ, ನಿರಂಜನರ 100ನೇ ವರ್ಷದ ನೆನಪನ್ನು ಶಾಶ್ವತವಾಗಿರಿಸುವುದರ ಬಗ್ಗೆ ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದಾರೆ. ನಿರಂಜನರ ಬಳುವಳಿಯ ಮರು ಓದು, ಅದೇ ಈ ಸರಣಿಯ ಉದ್ದೇಶ. ಕನ್ನಡದ ಸಾಹಿತ್ಯ ಮತ್ತು ಜನತೆಯ ಸಮೃದ್ಧ ಪ್ರಗತಿಪರ ಬದುಕಿಗೆ ನಿರಂಜನರ ಹಲವು ಆಯಾಮಗಳ ಕೊಡುಗೆಗಳನ್ನು ಸ್ಮರಿಸುವ, ಹೊಸ ಪೀಳಿಗೆಗೆ ಪರಿಚಯಿಸುವ, ಸಮಕಾಲೀನತೆಯ ದೃಷ್ಟಿಯಿಂದ ಮರು ವಿಶ್ಲೇಷಣೆಗೆ ಒಳಪಡಿಸುವ ಉಪನ್ಯಾಸಗಳ ಸರಣಿಯನ್ನ ಜನಶಕ್ತಿ ಮೀಡಿಯಾ ಆನ್ಲೈನ್ ವೇದಿಕೆಗಳಲ್ಲಿ ಪ್ರಸಾರ ಮಾಡಲಿದೆ. ಉಪನ್ಯಾಸಗಳ ಈ ಸರಣಿಯಲ್ಲಿ ನಾಡಿನ ಖ್ಯಾತ ಲೇಖಕರು, ವಿಮರ್ಶಕರು, ಬುದ್ಧಿಜೀವಿಗಳು, ನಾಯಕರು, ಯುವ ಲೇಖಕರು, ಕಲಾವಿದರು ಉಪನ್ಯಾಸ ನೀಡಲಿದ್ದಾರೆ. ನಿರಂಜನ ಅವರು ನಮ್ಮ ಕನ್ನಡದ ಬಹುಮುಖ್ಯ ಲೇಖಕರಲ್ಲಿ ಒಬ್ಬರು. ಅವರ ಶತಮಾನೋತ್ಸವ ಇದು. 1924 ಜೂನ್ನಲ್ಲಿ ಜನಿಸಿದವರು. ಈಗ 2024. ಹಾಗಾಗಿ ಈ ವರ್ಷವನ್ನು ಅವರ ಸಾಹಿತ್ಯದ ಬಗ್ಗೆ, ಅವರ ವಿಚಾರದ ಬಗ್ಗೆ, ಕನ್ನಡ ಸಾಹಿತ್ಯಕ್ಕೆ ಅವರು ಕೊಟ್ಟಿರುವ ಕೊಡುಗೆ ಬಗ್ಗೆ ಒಂದು ಅವಲೋಕನ ಮಾಡುವ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಏನು ಹಮ್ಮಿಕೊಂಡಿದ್ದಾರೆ ಬಹಳ ಅರ್ಥಪೂರ್ಣವಾದದ್ದು. ಅದಕ್ಕೆ ಬೇರೆ ಬೇರೆ ಹಲವು ಕಾರಣಗಳಿದೆ. ನಿರಂಜನ ಅವರು ಕೇವಲ ಬರಹಗಾರರಾಗಿ ಮಾತ್ರ ಅಲ್ಲ, ಸಾಮಾಜಿಕ ಬದಲಾವಣೆಯ ಚಟುವಟಿಕೆಗಳಲ್ಲಿ ತಮ್ಮನ್ನು ತೀವ್ರವಾಗಿ ತೊಡಗಿಸಿಕೊಂಡವರು. ತಮ್ಮ ಸಾಹಿತ್ಯಿಕ ಕ್ರಿಯೆಯನ್ನು, ತಮ್ಮ ಸೃಜನಶೀಲ ಚಟುವಟಿಕೆಗಳನ್ನು ಜನತೆಯ ಆಶಯಗಳಿಗೋಸ್ಕರವಾಗಿ ಬಳಸಬೇಕು, ಅವರ ಬದಲಾವಣೆಯ ಪ್ರಕ್ರಿಯೆಯಲ್ಲಿ ತನ್ನ ಸಾಹಿತ್ಯ ಒಂದು ಕೊಡುಗೆಯನ್ನು ಕೊಡಬೇಕು ಅನ್ನುವ ಒಂದು ಮಹೋದ್ದೇಶವನ್ನು ಇಟ್ಟುಕೊಂಡು ಬರವಣಿಗೆಯನ್ನು ಮಾಡಿದವರು. ಅವ್ರಿಗೊಂದು ತಾತ್ವಿಕವಾದ ಸ್ಪಷ್ಟತೆ ಇತ್ತು, ಅವ್ರಿಗೊಂದು ಸೈದ್ಧಾಂತಿಕವಾಗಿರುವ ನಿಲುವು ಮತ್ತು ಒಂದು ಪ್ರೇರಣೆ ಇತ್ತು. ಅದೆಲ್ಲವೂ ಕೂಡ ಜನತೆಯ ಮುನ್ನಡೆಯ ಆಶಯವನ್ನು ಹೊಂದಿತ್ತು. ಈಗ ನಾನು ಪ್ರಸ್ತುತದಲ್ಲಿ ಅವರ ಶತಮಾನೋತ್ಸವದ ಅಂಗವಾಗಿ ನಡೀತಾ ಇರುವ ಈ ಸ್ಮರಣೆಯ ಕಾರ್ಯಕ್ರಮದಲ್ಲಿ ಅವರ ಬುದ್ಧಿ, ಭಾವ, ಬದುಕು ಅನ್ನುವ ಲೇಖನಗಳ ಸಂಗ್ರಹಗಳ ಬಗ್ಗೆ ಕೆಲವು ಅಂಶಗಳನ್ನು ನಿಮ್ಮ ಮುಂದೆ ಇಡೋದಕ್ಕೆ ನಾನು ಬಯಸ್ತಾ ಇದ್ದೀನಿ. ನಿರಂಜನ ಅವರು 1984ರಲ್ಲಿ ಈ ಕೃತಿಯನ್ನು ತಂದರು. ನಂತರ 2007ರಲ್ಲಿ ಅದು ಪುನರ್ಮುದ್ರಣ ಆಯಿತು. ಸೀಮಂತಿನಿ ನಿರಂಜನ ಅವರು ಅದನ್ನು ಸಂಕಲನಗೊಳಿಸಿದ್ದಾರೆ 2007ರಲ್ಲಿ ನನಗೆ ಸಿಕ್ಕಿರುವಂತಹ ಪ್ರತಿಯಲ್ಲಿ. 1984 ಆಗ ಪ್ರಕಟಗೊಂಡ ಆ ಪುಸ್ತಕ, ಅದರ ಮಹತ್ವ ಪೂರ್ತಿ ಕಡಿಮೆ ಆಗಿದೆ ಅಂತ ನನಗನ್ನಿಸೋದಿಲ್ಲ. 1984 ಅನ್ನುವಂಥದ್ದು ಕರ್ನಾಟಕದ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಚಳುವಳಿಗಳ ದೃಷ್ಟಿಯಲ್ಲಿ ಒಂದು ಭಾಳ ಮಹತ್ವದ ಕಾಲಘಟ್ಟ. ಆ ಹೊತ್ತಿಗೆ 1979ಕ್ಕೆ ಬಂಡಾಯ ಸಾಹಿತ್ಯ ಸಮ್ಮೇಳನ ನಡೆದು ಬಂಡಾಯ ಸಾಹಿತ್ಯ ಸಂಘಟನೆ ಅನ್ನುವಂತಹ ಒಂದು ವೇದಿಕೆ ರೂಪುಗೊಂಡಿತ್ತು. ಇದಕ್ಕೆ ಪೂರ್ವಭಾವಿಯಾಗಿ 1943-44ರಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಬಹುವಂಶ
ದಲಿತ ಬಂಡಾಯ ಸಾಹಿತ್ಯದ ಆಶಯಗಳನ್ನೇ ಹೇಳುವಂತಹ, ಸೈದ್ಧಾಂತಿಕ ನಿಲುವುಗಳನ್ನು ಹೇಳುವಂತಹ, ಬರಹಗಾರರ ಕಾಳಜಿಗಳು ಏನಾಗಿರಬೇಕು ಅನ್ನೋದನ್ನು ಪ್ರತಿಪಾದಿಸುವಂತಹ ಒಂದು ಚಳವಳಿ ಶುರುವಾಗಿತ್ತು. ಪ್ರಗತಿಶೀಲ ಸಾಹಿತಿಗಳ ಚಳವಳಿ ಅಂತ ಒಂದು ಹೆಸರಲ್ಲಿ ಆಗಿದ್ದಂತಹ ಹಲವು ಪ್ರಗತಿಪರ ಲೇಖಕರು ಕನ್ನಡದ ಒಂದು ಸಾಹಿತ್ಯದ ಚಟುವಟಿಕೆಗೆ ಒಂದು ಚಲನೆಯನ್ನು ತರೋದಕ್ಕೆ ಪ್ರಯತ್ನಪಟ್ಟರು. ಅದರಲ್ಲಿ ನಿರಂಜನ ಅವರು ಕೂಡ ಬಹಳ ಮುಖ್ಯವಾಗಿರುವಂತಹ ಒಬ್ಬ ಪಾತ್ರಧಾರಿ ಮತ್ತು ಸೂತ್ರಧಾರಿ. ಅನಕ್ರು ಅವರು, ಬಸವರಾಜ ಕಟ್ಟಿಮನಿಯವರು, ತರಾಸು ಅವರು, ಇನ್ನು ಹಲವರು ಆ ಪ್ರಗತಿಶೀಲ ಲೇಖಕರ ಚಳುವಳಿಯ ಭಾಗವಾಗಿದ್ದರು. ಅದು ಶುರುವಾದಾಗಿನಿಂದ ಏನು ಒಂದು ತಾತ್ವಿಕವಾದ ವಾಗ್ವಾದ ಆರಂಭ ಆಯಿತು ಸಾಹಿತ್ಯ ವಲಯದಲ್ಲಿ, ಸಾಂಸ್ಕೃತಿಕ ವಲಯದಲ್ಲಿ, ಅದರಲ್ಲಿ ಮುಖ್ಯವಾಗಿರುವಂತಹ ಆಶಯಗಳನ್ನು ಮಂಡಿಸ್ತಾ, ಪ್ರತಿಪಾದಿಸ್ತಾ, ಟೀಕೆ ಮತ್ತು ವಿರೋಧಿ ಭಾವನೆಗಳಿಗೆ ಉತ್ತರವನ್ನು ಕೊಡ್ತಾ ಬಂದಿದ್ದರಲ್ಲಿ ನಿರಂಜನ ಅವರ ಕೊಡುಗೆ ಬಹಳ ಇದೆ. ಈ ಬುದ್ಧಿ ಭಾವ ಬದುಕು ಬಹುಮಟ್ಟಿಗೆ ಪ್ರಗತಿಶೀಲ ಲೇಖಕರ, ಪ್ರಗತಿಪರವಾದ ಆಶಯಗಳುಳ್ಳ ಲೇಖಕರ, ಸಾಮಾಜಿಕ ಬದಲಾವಣೆಯ ಪರವಾಗಿರುವಂತಹ ಲೇಖಕರ ನಿಲುವುಗಳು ಏನಾಗಿರಬೇಕು, ಯಾಕೆ ಆಗಿರಬೇಕು ಅನ್ನೋದನ್ನು ಪ್ರತಿಪಾದನೆ ಮಾಡುವಂತಹ ಒಂದು ತಾತ್ವಿಕ ಗ್ರಂಥ ಅಂತ ನನಗೆ ಅನಿಸುತ್ತೆ. 1980ರ ದಶಕದಲ್ಲಿ ಬರಗೂರು ರಾಮಚಂದ್ರಪ್ಪನವರು ಸಾಹಿತ್ಯ ಮತ್ತು ರಾಜಕಾರಣ ಅಂತ ಒಂದು ಕೃತಿಯನ್ನು ಬರೆದರು. ಅದು ಆಗಿದ್ದಂತಹ ಬಂಡಾಯ ಸಾಹಿತ್ಯಕ್ಕೆ ಒಂದು ತಾತ್ವಿಕವಾಗಿರುವಂತಹ ಚೌಕಟ್ಟನ್ನು ಹಾಕಿಕೊಳ್ಳೋದಕ್ಕೆ ಬಂದಂತಹ ಚಿಂತನಶೀಲ ಬರಹಗಳ ಕೃತಿ. ಅದನ್ನು ನೆನಪಿಸ್ಕೊಂಡು ನಾವು ಹೇಳೋದಾದರೆ 1984ರಲ್ಲಿ ಬಂದಂತಹ ಬುದ್ಧಿ ಭಾವ ಬದುಕು ಅದೇ ಬಗೆಯ ನೆಲಗಟ್ಟಿನಲ್ಲಿ ಸ್ವತಂತ್ರ ಪೂರ್ವದಿಂದಲೂ ಕೂಡ ಕರ್ನಾಟಕದಲ್ಲಿ ಆ ತಾತ್ವಿಕ ನಿಲುವನ್ನು, ಆ ಜನಪರವಾದ ಆಶಯಗಳನ್ನು ಮಂಡಿಸ್ತಾ ಬಂದಿರುವಂಥದ್ದು ನನಗೆ ಕಾಣುತ್ತೆ. ಅದರ ಆರಂಭದ ಮಾತುಗಳಲ್ಲಿ ನಿರಂಜನ್ ಅವರು ಈ ರೀತಿ ಹೇಳ್ತಾರೆ. 1984ರಲ್ಲಿ ಹೇಳಿರೋದು, ಕಳೆದ 42 ವರ್ಷಗಳಲ್ಲಿ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ನಾನು ವ್ಯಕ್ತಪಡಿಸಿದ ಅಭಿಪ್ರಾಯಗಳು ಯಾವುವು, ನಾನು ನಡೆದು ಬಂದ ದಾರಿ ಯಾವುದು, ಈ ಪುಸ್ತಕದಲ್ಲಿರುವ ಬರಹ ಭಾಷಣಗಳು ಆ ಪ್ರಶ್ನೆಗಳಿಗೆ ಒಂದು ಬಗೆಯ ಉತ್ತರ ಕೊಡುತ್ತವೆ. ಇದು ಅವರ ಆರಂಭದಲ್ಲೇ, ಆ ಕೃತಿಯ ಆರಂಭದಲ್ಲೇ ಹೇಳಿರುವಂತಹ ಲೇಖಕರ ಮಾತು. ಅದರಲ್ಲಿರುವಂತಹ ಲೇಖನಗಳನ್ನು ನಾವು ಗಮನಿಸ್ತಾ ಹೋದರೂ ಕೂಡ ಅದಕ್ಕೆ ಪೂರಕವಾಗಿರುವಂತಹ ಹಲವು ಬರಹಗಳು ಸಿಗುತ್ತೆ. ಪ್ರಗತಿಪರವಾದ ಆಶಯಗಳಿಗೆ, ಜನಪರವಾದ ಆಶಯಗಳಿಗೆ ಕನ್ನಡದ ಯಾವ್ಯಾವ ಕೃತಿಗಳು ಆರಂಭಿಕ ಕಾಲದಲ್ಲಿ ನೆರವಾದವು ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆಯನ್ನು ಈ ಕೃತಿಯಲ್ಲಿ ನಡೆಸಲಾಗಿದೆ. ಹೆಗ್ಗಪ್ಪ ಹೆಗಡೆಯ ವಿವಾಹ ಪ್ರಹಸನ, ಇಂದಿರಾ ಅನ್ನುವ ಕಾದಂಬರಿ ಇತ್ಯಾದಿಗಳನ್ನು ಕೂಡ ಪ್ರಸ್ತಾಪ ಮಾಡಿ ಅವು ಕೂಡ ಯಾವ ರೀತಿಯಲ್ಲಿ ಸಾಮಾಜಿಕ ಬದಲಾವಣೆಯ ಆಶಯವನ್ನು ಮತ್ತು ಆ ಕಾಲಘಟ್ಟದ ವರ್ತಮಾನದ ತುರ್ತುಗಳನ್ನು ಪ್ರತಿಪಾದನೆ ಮಾಡಿದ್ದುವು. ಅವು ಬರೀ ಶುದ್ಧ ಸಾಹಿತ್ಯ ಕೃತಿಗಳಾಗಿರಲಿಲ್ಲ. ಸಾಹಿತ್ಯವನ್ನು ಬರೆಯೋದು ಅನ್ನುವಂಥದ್ದು ಕೇವಲ ಮನರಂಜನೆಗೋಸ್ಕರವಾಗಿ ಅಲ್ಲ, ಕಲೆಗಾಗಿ ಕಲೆ ಅಂತ ಮಾಡುವಂತಹ ವಾದ ಇದೆಯಲ್ಲ, ಅದೊಂದು ಬಡಬಾವುಟ. ನಿರಂಜನ ಅವರ ಮಾತಿನಲ್ಲಿ ಹೇಳಬೇಕು ಅಂತ ಹೇಳಿದರೆ, ಕಲೆಗಾಗಿ ಕಲೆ ಅನ್ನುವಂತಹ ವಾದ ಒಂದು ಬಡಬಾವುಟ. ಅದಕ್ಕೇನು ಭಾಳ ಶ್ರೀಮಂತಿಕೆ ಇದೆ ಅಂತ ಹೇಳೋದಕ್ಕಾಗೋದಿಲ್ಲ. ಅಂತಹ ವಾದವನ್ನು ಈಗಲೂ ಕೂಡ ಎಲ್ಲರೂ ಮಂಡಿಸ್ತಾ ಇದ್ದಾರೆ, ವಾದವನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಆ ವಾದ ನಿಂತು ಹೋಗಿಲ್ಲ. ಈಗ ನಾವೇನು 2024ರಲ್ಲೂ ಕೂಡ ಆ ಬಗೆಯ ವಾದಗಳನ್ನು ಗಮನಿಸ್ತಾ ಇದ್ದೀವಿ. ಲೇಖಕ ಪಂಥರಹಿತನಾಗಿರಬೇಕು, ರಾಜಕೀಯ ಬದ್ಧತೆಗಳಿಂದ ದೂರ ಇರಬೇಕು, ಕಲೆ ಅನ್ನುವುದು ಶುದ್ಧವಾಗಿರಬೇಕು, ಯಾವುದೇ ಗುಂಪಿಗೆ ಸೇರಿರಬಾರದು,
ಇತ್ಯಾದಿ ವಾದಗಳನ್ನು ಹೊಸ ತಲೆಮಾರಲ್ಲೂ ಕೂಡ ಮಂಡಿಸುವಂತಹ ಹಲವು ಬರಹಗಾರರಿದ್ದಾರೆ. ಆ ಬರಹಗಾರರು ಆಗಲೂ ಇದ್ದರು. 43ರಲ್ಲಿ 44ರಲ್ಲಿ ಪ್ರಗತಿಶೀಲ ಚಳುವಳಿ ಅಂತ ಏನು ಲೇಖಕರು ಆರಂಭಿಸಿದರು, ಆಗಲೂ ಕೂಡ ಅವರು ಈ ವಾಗ್ವಾದಗಳನ್ನು ಎದುರಿಸಬೇಕಾಗಿ ಬಂತು. ಅದನ್ನು ಬಹಳ ಸಮರ್ಥವಾಗಿ ಬುದ್ಧಿಭಾವ ಬದುಕಿನ ಲೇಖನಗಳು ಆ ತಾತ್ವಿಕ ವಾಗ್ವಾದವನ್ನು, ಆ ಚರ್ಚೆಯನ್ನು ಬಹಳ ಪರಿಣತಿಯಿಂದ, ಪ್ರಬುದ್ಧತೆಯಿಂದ ವಿವರಿಸ್ತಾ ಹೋಗ್ತವೆ. ಯಾವುದೇ ಬರಹಗಾರರಿಗೆ ಬದುಕೆ ಮೂಲಾಧಾರ. ಬದುಕಿನ ಕ್ರಿಯೆಯ ಮುಖಾಂತರವಾಗಿ ನಮ್ಮ ಬುದ್ಧಿ ಮತ್ತು ಭಾವಗಳು ಕೆಲಸ ಮಾಡುತ್ತೆ. ಈ ಬುದ್ಧಿ ಭಾವಗಳು ಸಮತೋಲನದಲ್ಲಿ ಕೆಲಸ ಮಾಡಿದಾಗ ಒಳ್ಳೆಯ ಬರವಣಿಗೆ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಅದು ಬರೀ ಭಾವನಾತ್ಮಕ ಬರವಣಿಗೆ ಬರಬಹುದು, ಇಲ್ಲ ಬರೀ ಬೌದ್ಧಿಕ ಬರವಣಿಗೆ ಬರಬಹುದು. ಆದ್ದರಿಂದ ಅವುಗಳ ನಡುವೆ ಒಂದು ಸಾಮರಸ್ಯವನ್ನು ನಾವು ಪಡ್ಕೊಳ್ಬೇಕು. ಮತ್ತು ಏನೇ ಆದರೂ ಕೂಡ ಕಲೆ ಅನ್ನುವಂಥದ್ದು ಬದುಕಿನಿಂದಲೇ ಮೂಡಿ ಬರಬೇಕು. ಬುದ್ಧಿಭಾವ ಬದುಕಿನ ಮುಖ್ಯವಾಗಿರುವಂತಹ ತಾತ್ವಿಕ ನಿಲುವು ಅದು. ಅದನ್ನು ಅವ್ರ ಮಾತಲ್ಲೇ ಹೇಳಬೇಕು ಅಂತ ಹೇಳಿದರೆ, ಎಲ್ಲ ಸೃಜನಶೀಲರಿಗೂ ಬದುಕೇ ಮೂಲ ಸೆಲೆ. ಬುದ್ಧಿ ಭಾವ ಸಮತೋಲನ ಸಾಧಿಸಿದಾಗ ಒಳ್ಳೆಯ ಕೃತಿ ಹುಟ್ಟುತ್ತದೆ. ಆ ಸಾಮರಸ್ಯವಿಲ್ಲದಿದ್ದರೆ ಬರೀ ಬೌದ್ಧಿಕ ಅಥವಾ ಭಾವನಾತ್ಮಕ ಬರವಣಿಗೆ ಆಗಬಹುದು. ಇದು ಆಗ ಅವರು ಗಮನಿಸಿದಂತಹ ಒಂದು ಅವಲೋಕನ. ಈ ಅವಲೋಕನ ಇವತ್ತಿಗೂ ಕೂಡ ನಿಜವಾಗಿದೆ. ನಾವು ಯಾವಾಗ ಕೇವಲ ಭಾವನಾತ್ಮಕವಾದ ಸ್ಪಂದನಗಳನ್ನು ಸಾಹಿತ್ಯದಲ್ಲಿ ಕೊಡ್ತೀವಿ, ಕೆಲವು ಸಲ ಅದು ಭಾವಾವೇಶಗಳಿಗೆ ಎಡಕೊಡುತ್ತೆ. ಅದು ಭಾವಾವೇಶದ ಸಾಹಿತ್ಯವನ್ನು ಸೃಷ್ಟಿ ಮಾಡುತ್ತೆ. ಇನ್ನು ಕೆಲವು ಸಲ ಚಿಂತನಾ ಪ್ರಧಾನವಾಗಿ, ಆಲೋಚನಾ ಪ್ರಧಾನವಾಗಿ ನಾವು ಪ್ರಜ್ಞಾಪೂರ್ವಕವಾಗಿ ಯಾವುದಾದರೂ ಒಂದು ತಾತ್ವಿಕ ನೆಲೆಯನ್ನು ಪ್ರತಿಪಾದನೆ ಮಾಡಬೇಕು ಅನ್ನೋ ಕಾರಣಕ್ಕೆ ಒಂದು ಬರವಣಿಗೆಯನ್ನು ಮಾಡಿದರೆ ಆಗ ಅದು ಬರೀ ಬೌದ್ಧಿಕವಾಗುತ್ತೆ. ಅದರೊಳಗಡೆ ಕಲೆ ಕೊಡಬಹುದಾಗಿರುವಂತಹ ಒಂದು ರಸಾನುಭವ, ಮನರಂಜನೆ ಇರೋದಿಲ್ಲ. ಯಾಕಂದರೆ ನಾವು ತಪ್ಪು ತಿಳ್ಕೊಂಡಿರೋದೇನು ಅಂತ ಹೇಳಿದರೆ, ಕಲೆ ಅನ್ನುವಂಥದ್ದು ಕೇವಲ ತತ್ವವನ್ನು ಪ್ರತಿಪಾದನೆ ಮಾಡಬೇಕು ಅಂತ ಕೆಲವರು ವಾದ ಮಾಡ್ತಾರೆ ಅಂತ. ಅದು ಆ ರೀತಿಯಾದ್ದಲ್ಲ. ಅವ್ರು ಹೇಳೋದು ಅದೊಂದೇ ಗುರಿ ಅಲ್ಲ. ಮನೋರಂಜನೆಯೊಂದೇ, ರಸಿಕತೆಯೊಂದೇ ಸಾಹಿತ್ಯ ಲಕ್ಷಣವಲ್ಲ. ಶುದ್ಧ ಸಾಹಿತ್ಯದ ಬುರುಡೆ 19ನೇ ಶತಮಾನದ್ದು, ಈಗಿನದಲ್ಲ. ಇದನ್ನು ಅವರು ಹಾಗೆ ಹೇಳಿದ್ದಾರೆ. ಆದರೆ 20ನೇ ಶತಮಾನದಲ್ಲೂ ಕೂಡ ಶುದ್ಧ ಸಾಹಿತ್ಯದ ವಾದಗಳು, ಪ್ರತಿಪಾದನೆಗಳು ಬರ್ತಾ ಇರೋದು ನೋಡಿದರೆ ನಿರಂಜನರು ಇದನ್ನು ಎಷ್ಟು ಗಾಢವಾದ ತಿಳುವಳಿಕೆಯಿಂದ ಈ ಬಗೆಯ ನಿಲುವುಗಳನ್ನು ಎದುರಿಸಿದರು. ಮತ್ತು ಒಬ್ಬ ಸಾಂಸ್ಕೃತಿಕ ಯೋಧನ ರೀತಿಯಲ್ಲಿ ತಮ್ಮ ವಿಚಾರಗಳಿಂದ ಈ ವಿವಾದಗಳಿಗೆ ಉತ್ತರಗಳನ್ನು ಕೊಡ್ತಾ ಬಂದರು ಅನ್ನೋದನ್ನು ನಾವು ಗಮನಿಸಬಹುದು. ಅವರು ಪ್ರಗತಿಶೀಲರ ನಿಲುವಿನ ಬಗ್ಗೆ ಹೇಳಿರುವ ಒಂದು ಮಾತನ್ನು ನಾವು ನೋಡಿದರೆ ನಮಗದು ಸ್ಪಷ್ಟವಾಗುತ್ತೆ. ಪ್ರಗತಿಶೀಲರ ಆಂದೋಲನ ಸಂಕುಚಿತ ಮನೋವೃತ್ತಿಯ ಇದನ್ನೇ ಬರೆಯಿರಿ, ಇದನ್ನೇ ಬಿಡಿರಿ ಎನ್ನುವ ಸರ್ವಾಧಿಕಾರಿ ಮನೋಭಾವನೆಯ ವಿಧ್ವಂಸಕ ಚಳುವಳಿಯಲ್ಲ. ಇದನ್ನೇ ಬರೀಬೇಕು, ಹೀಗೇ ಬರೀಬೇಕು ಅಂತ ಹೇಳೋದು ಪ್ರಗತಿಶೀಲರ ಉದ್ದೇಶ ಅಲ್ಲ. ಆನಂತರ ಬಂದಿರುವಂತಹ ದಲಿತ ಬಂಡಾಯ ಸಾಹಿತ್ಯದ ನೆಲೆಯಲ್ಲೂ ಕೂಡ ಈ ರೀತಿಯಾಗಿರುವ ಪ್ರಶ್ನೆಗಳು ಬಂದವು. ಯಾವುದಾದ್ರೂ ಒಂದು ಕೃತಿಯನ್ನು ಬರೀಬೇಕಾದರೆ ಅದರಲ್ಲಿ ಒಂದು ಬಹಳ ದೊಡ್ಡದಾಗಿರುವಂತಹ ಕ್ರಾಂತಿಕಾರಕವಾದ ಸೂಚನೆ ಅಥವಾ ಒಂದು ಘೋಷಣೆ ಇರಬೇಕು, ಇಲ್ಲಿರೋದು ಪ್ರಗತಿಪರವಾದದಲ್ಲ ಅನ್ನುವಂತಹ ವಾದಗಳನ್ನು ಆನಂತರದಲ್ಲೂ ಕೆಲವರು ಮಾಡಿದರು. ಆದರೆ ನಿಜವಾದ ವಿವೇಚನೆಯಿಂದ ಯಾರು ಸಾಹಿತ್ಯ ಕ್ರಿಯೆಗೆ ಇಳಿದರು ಅವರು ಬದುಕನ್ನು ಕಲೆಯಾಗಿ ಬಿಂಬಿಸುವುದರ ಕಡೆಗೆ ಮತ್ತು ಒಟ್ಟು ಜನತೆಯ ಬದಲಾವಣೆ ಮತ್ತು ಅವರ ಬದುಕಿನ ಮುನ್ನಡೆಗೆ ಬೇಕಾಗಿರುವ ಆಶಯಗಳನ್ನು ಮುಂದಿಡುವ ಬಗೆಗೆ ಕಲೆಯಲ್ಲಿ, ಆ ಕಲೆ ಎನ್ನುವುದು ಬದುಕಿನ ಪ್ರತಿಬಿಂಬವಾಗಿ ಬಂದಾಗ ಅದು ಕೇವಲ ಪ್ರತಿಬಿಂಬ ಅಲ್ಲ, ಯಥಾವತ್ ಪ್ರತಿಬಿಂಬ ಅಲ್ಲ, ಅದೊಂದು ಸೃಜನಶೀಲವಾಗಿರುವ ಪ್ರತಿ ಉತ್ಪಾದನೆ. ಅದನ್ನು ಮಾಡೋದಕ್ಕೆ ಸಾಹಿತಿಗಳು ಬೇಕಾಗಿರುವ ಮನೋಸಿದ್ಧತೆಯನ್ನು ಹೊಂದಿರಬೇಕು. ಅದನ್ನು ನಿರಂಜನ ಹೇಳ್ತಾರೆ. ಹಿರಿಯ ಪರಂಪರೆಯನ್ನು ಉಳಿಸಿಕೊಂಡು ಹೊಸ ಹಾದಿಯಲ್ಲಿ ಪುರೋಗಾಮಿಯಾಗಿ
ಸರ್ವವ್ಯಾಪಿಯಾಗಿ ರಚನಾತ್ಮಕವಾದ ರೀತಿಯಲ್ಲಿ ಪ್ರಗತಿಶೀಲ ಸಾಹಿತ್ಯ ಚಳವಳಿ ಸಾಗಬೇಕು. ಅದು ಮುಖ್ಯವಾಗಿರುವಂತಹ ಒಂದು ದೃಷ್ಟಿಕೋನ. 1943-44ರಲ್ಲಿ ಚಳವಳಿ ಶುರುವಾದಾಗ ಪ್ರಗತಿಶೀಲ ಲೇಖಕರೆಲ್ಲ ಕಮ್ಯುನಿಸ್ಟರು ಎಂಬ ಟೀಕೆಯನ್ನು ಮಾಡಲಾಯಿತು. ಅದನ್ನು ಬಹಳ ಸಮರ್ಥವಾಗಿ ಪ್ರಗತಿಶೀಲ ಚಳವಳಿ ಎದುರಿಸಿತು ಮತ್ತು ಬಹಳಷ್ಟು ಟೀಕೆಗೆ ಒಳಗಾದಾಗಲೂ ಕೂಡ ತಾವು ಎಡಪಂಥೀಯ ವಿಚಾರಧಾರೆಯಿಂದ ಪ್ರೇರಿತರಾದವರಾದರೂ ನಾವು ಕಮ್ಯುನಿಸ್ಟ್ ಪಕ್ಷದ ಒಂದು ಕಾರ್ಯಕರ್ತರ ರೀತಿಯಲ್ಲಿ ಅದರ ಪ್ರಣಾಳಿಕೆಯನ್ನು ಬರೆಯೋದಕ್ಕೆ ಇರೋರಲ್ಲ. ಅದಕ್ಕೋಸ್ಕರವಾಗಿ ಅವರು ಪ್ರಗತಿಶೀಲ ಚಳವಳಿಯಲ್ಲಿದ್ದಂತಹ ಲೇಖಕರಿಗೂ ಹೇಳ್ತಾರೆ, ಪ್ರಗತಿಶೀಲ ಸಾಹಿತ್ಯ ಚಳವಳಿ ಗೊತ್ತು ಗುರಿ ಇಲ್ಲದೆ ಅಡ್ಡದಾರಿ ಹಿಡಿಯುತ್ತಿದೆ. ಕನ್ನಡ ಲೇಖಕರು ಈ ಬಗ್ಗೆ ತುಂಬ ಯೋಚಿಸಿ ಚರ್ಚಿಸಿ ನಿರ್ದಿಷ್ಟ ಅಭಿಪ್ರಾಯಗಳನ್ನು ರೂಪಿಸದ ಹೊರತು ನಿಜವಾದ ಪ್ರಗತಿಶೀಲ ಚಳವಳಿಗೆ ಉಳಿಗಾಲವೇ ಇಲ್ಲ. ಇದು ಮುಖ್ಯವಾಗಿರುವಂತಹ ನಿಲುವು. ಯಾಕಂತ ಹೇಳಿದರೆ ಪ್ರಗತಿಶೀಲರಾಗಿದ್ದೀವಿ ಅನ್ನುವಂತಹ ಒಂದು ತಾತ್ವಿಕ ನಿಲುವನ್ನು ಹೇಳಿದ ತಕ್ಷಣವೇ ಅದು ಒಳ್ಳೆಯ ಸಾಹಿತ್ಯ ಆಗಿರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಒಳ್ಳೆಯ ಸಾಹಿತ್ಯ ಆಗಬೇಕು ಅಂದರೆ ಅದು ಕಲೆಯಾಗಿಯೇ ಮೂಡಿ ಬರಬೇಕು. ಬದುಕಿನ ಬಿಂಬವನ್ನು ನಾವು ಹಿಡಿಬೇಕಾದ್ರೆ ಅದನ್ನು ಕಲೆಯ ಮಾಡುವ ಕೆಲಸಕ್ಕೆ ನಾವು ಭಾಳ ಮುಖ್ಯವಾಗಿರುವಂತಹ ವಿಷಯಗಳನ್ನು ಆರಿಸ್ಕೊಳ್ಬೇಕು ಮತ್ತು ಅದರಲ್ಲಿ ಸೃಜನಶೀಲವಾಗಿರುವ ಕ್ರಿಯೆಯನ್ನು ತೊಡಗಿ ಆ ಮುಖಾಂತರವಾಗಿ ಸಾಹಿತಿ ತನ್ನ ಕೃತಿಯನ್ನು ಸೃಷ್ಟಿ ಮಾಡಬೇಕು. ಪ್ರಗತಿಶೀಲ ಸಾಹಿತ್ಯ ಚಳವಳಿ ಹುಟ್ಟಿದಾಗ ಪ್ರಗತಿಶೀಲ ಸಾಹಿತಿಗಳ ಬಗ್ಗೆ ಇದ್ದಂತಹ ಸಾಮಾನ್ಯವಾದ ಟೀಕೆಗಳ ಬಗ್ಗೆ ಕೂಡ ನಿರಂಜನ ತಮ್ಮ ಈ ಕೃತಿಯಲ್ಲಿ ಪ್ರಸ್ತಾಪ ಮಾಡ್ತಾರೆ. ಪ್ರಗತಿಶೀಲರೆಂದರೆ ರಾಮಾಯಣ ಮಹಾಭಾರತಗಳನ್ನು ಜರೆಯುವವರು, ಅಶ್ಲೀಲ ಸಾಹಿತ್ಯ ಸೃಷ್ಟಿಸುವವರು, ಕಮ್ಯುನಿಸ್ಟ್ ಪಕ್ಷದ ಕಾರ್ಯಕ್ರಮಗಳನ್ನು ಪ್ರಚುರಗೊಳಿಸುವವರು, ಇವು ಆಗ ಬಂದಂತಹ ಟೀಕೆಗಳು. ಆದರೆ ಅದಕ್ಕೆ ನಿರಂಜನರು ಹೇಳ್ತಾರೆ, ಪ್ರಗತಿಶೀಲರು ನಡೆಯಬೇಕಿದ್ದ ಭವ್ಯ ಹಾದಿ ವಿಶಾಲವಾಗಿತ್ತು, ದೀರ್ಘವಾಗಿತ್ತು. ಆದರೆ ಪೂರ್ಣ ತಿಳುವಳಿಕೆ ಇಲ್ಲದೆ ನಮ್ಮವರು ಕೆಲವರು ಕಾಡು ಕಡಿಯುವ ಹೆಸರಲ್ಲಿ ಕಾಡಿನ ಕಲ್ಲು ಮುಳ್ಳುಗಳನ್ನೆಲ್ಲ ಬೀದಿಗೆಳೆದು ರಂಪ ಮಾಡಿದರು. ಒಂದು ಕಡೆ ತಾತ್ವಿಕವಾಗಿರುವಂತಹ ವಿರೋಧಿ ನೆಲೆಯಲ್ಲಿ ಇರುವಂತಹ ಲೇಖಕರಿಗೆ ಉತ್ತರವನ್ನು ಕೊಡ್ತಾ ಪ್ರಗತಿಶೀಲ ಚಳವಳಿಯ ನೆಲೆಗಳು ಏನು ಅನ್ನೋದನ್ನು ವಿವರಿಸೋದು ಮಾತ್ರವೇ ಅಲ್ಲ, ನಿರಂಜನರು ಮತ್ತೊಂದು ಕಡೆ ಪ್ರಗತಿಶೀಲ ಚಳವಳಿಯೊಳಗೆ ಇದ್ದಂತಹ ಪೂರ್ಣ ತಿಳುವಳಿಕೆ ಇಲ್ಲದೆ ರಂಪ ರಾದ್ದಾಂತಗಳನ್ನು ಮಾಡ್ತಿದ್ದಂತಹ ಅಡ್ಡ ಪ್ರವೃತ್ತಿಗಳನ್ನು ತೋರ್ತಿದ್ದಂತಹ ಲೇಖಕರ ಬಗ್ಗೆ ಹೇಳಿರುವಂತಹ ಒಂದು ವಿಮರ್ಶಾತ್ಮಕವಾದ ಸ್ವವಿಮರ್ಶೆಯ ನೆಲೆ ಇದು. ಆದ್ದರಿಂದ ಅವರು ಮತ್ತೊಂದು ಸಲ ಅದನ್ನು ಸ್ಪಷ್ಟಗೊಳಿಸ್ತಾರೆ ವಿರೋಧಿಗಳಿಗೆ. ಇದನ್ನು ನಾವು ಪೂರ್ಣ ವಿವೇಚನೆಯಿಂದ ಗಮನಿಸಬೇಕಾಗಿರುವಂಥದ್ದು. ಮಾರ್ಕ್ಸ್ವಾದಿಗಳು ಮಾತ್ರವೇ ಪ್ರಗತಿಶೀಲ ಎನ್ನುವುದು ತಪ್ಪು. ಯಾಕಂದರೆ ಇದಕ್ಕೆ ಮೊದಲು ಆ ರೀತಿಯಾಗಿರೋ ಟೀಕೆಗಳು ಬರ್ತಾನೇ ಇದ್ದಾವೆ ಒಂದು ಪುಂಖಾನುಪುಂಖವಾಗಿ. ಇವರು ಕಮ್ಯುನಿಸ್ಟ್ ಪಕ್ಷದ ಪ್ರಚಾರಕರ್ತರು, ಎಡಪಂಥೀಯ ಸಿದ್ಧಾಂತವನ್ನು ಹೇಳೋದಕ್ಕೆ ಮಾತ್ರ ಕೃತಿಗಳನ್ನು ಬಳಸ್ತಾರೆ. ಅದನ್ನು ಹೇಳೋದಕ್ಕೆ ಕೃತಿ ಇವರಿಗೆ ನೆಪವೇ ಹೊರತು ಕೃತಿಗಳನ್ನು ನಿರ್ಮಾಣ ಮಾಡೋದು ಸೃಷ್ಟಿಸೋದು ಇವರ ಗುರಿ ಅಲ್ಲ. ಕಲೆ ಅನ್ನೋದನ್ನು ಇವರು ಭಾಳ ಆನುಷಂಗಿಕವಾಗಿ ತಗೊಳ್ತಾರೆ. ಕಲೆ ಮನರಂಜನೆಯೊಂದೇ ಗುರಿ ಅಲ್ಲ ಅಂತ ಹೇಳ್ತಾರೆ ಹೊರತು ಪ್ರಗತಿಶೀಲರು. ಆದರೆ ಮನರಂಜನೆಯೇ ಇರಬಾರ್ದು ಅಂತ ಕೂಡ ಹೇಳೋದಿಲ್ಲ. ಒಳ್ಳೆಯ ಕಲೆ ಅಲ್ಲದಿದ್ದರೆ ಅದು ಒಳ್ಳೆಯ ಪ್ರಚಾರ ಸಾಮಗ್ರಿ ಕೂಡ ಆಗಲಾರದು. ಯಾಕಂದರೆ ಯಾವುದೇ ಒಂದು ವಿಷಯವನ್ನು ಜನ ಸ್ವೀಕರಿಸಬೇಕಾದ್ರೆ ಅದು ಒಳ್ಳೆಯ ಸಾಹಿತ್ಯವೋ ಅಲ್ಲವೋ ಅನ್ನೋದನ್ನು ಸಹಜವಾಗಿ ಗಮನಿಸ್ತಾರೆ. ಸಹಜವಾಗಿ ಗಮನಿಸಿದಾಗ ಅವರ ಉದ್ದೇಶ ಏನಾಗಿರುತ್ತೆ, ಅದರೊಳಗಡೆ ಬರುವಂತಹ ತಾತ್ವಿಕ ನೀತಿಯನ್ನು ಸಂದೇಶವನ್ನು ಅದು ಕಲಾತ್ಮಕವಾಗಿದ್ದಾಗ ಅದರ ಅಂಗವಾಗಿ ಅವರನ್ನು ಸ್ವೀಕರಿಸ್ತಾರೆ. ಯಾವಾಗಲೂ ಕೂಡ ಒಂದು ಕೃತಿ ಒಳ್ಳೆಯದೋ ಅಲ್ವೋ ಅನ್ನೋದನ್ನು ತೀರ್ಮಾನ ಮಾಡುವಂಥದ್ದು ಸಾಹಿತಿ ಅಲ್ಲ, ವಿಮರ್ಶಕರೂ ಅಲ್ಲ ಅಂತಾರೆ ನಿರಂಜನರು. ಅದೊಂದು ಒಳ್ಳೆಯ ಸಾಹಿತ್ಯ ಕೃತಿಯೋ ಅಲ್ವೋ ಅನ್ನೋದನ್ನು ನಿರ್ಧಾರ ಮಾಡೋರು ಯಾವಾಗಲೂ ಜನರು. ಜನ ತಮ್ಮ ಮುನ್ನಡೆಗೆ ಪೂರಕವಾಗಿರುವ ತಮ್ಮ ಮನಸ್ಸಿನ ಕ್ರಿಯೆಗೆ ಒಂದು ಪ್ರೇರಣೆಯನ್ನು ಕೊಡುವಂತಹ ಸಾಹಿತ್ಯ ಕೃತಿಗಳನ್ನು ಅವರು ಸದಾ ನೆನಪಿಟ್ಕೊಳ್ತಾರೆ. ಆದ್ದರಿಂದ ನಾವು ಆ ರೀತಿಯ ಕೃತಿಗಳನ್ನು ಮಾಡಬೇಕು. ಅದರಿಂದ ಮಾರ್ಕ್ಸ್ವಾದಿ ಆಗಿರೋದು ಮಾತ್ರವೇ ಒಂದು ಪೂರ್ವಭಾವಿಯಾಗಿರುವ ಅವಶ್ಯಕತೆ ಅಲ್ಲ ಪ್ರಗತಿಶೀಲರಾಗೋದಕ್ಕಾಗಲಿ ಅಥವಾ ಪ್ರಗತಿಪರ ಲೇಖಕನಾಗೋದಕ್ಕಾಗಲಿ. ಆದ್ದರಿಂದ ಮಾರ್ಕ್ಸ್ವಾದಿಗಳು ಮಾತ್ರವೇ ಪ್ರಗತಿಶೀಲ ಎನ್ನುವುದು ತಪ್ಪು.
ವೈಜ್ಞಾನಿಕ ದೃಷ್ಟಿಕೋನವಿಲ್ಲದವರು, ಆದರ್ಶವಾದಿಗಳು ತಮ್ಮ ಮಾನವೀಯ ಭಾವನೆಗಳಿಂದ, ಸತ್ಯನಿಷ್ಠೆಯಿಂದ ಪ್ರಗತಿಶೀಲವಾದ ಕೃತಿಗಳನ್ನು ರಚಿಸುತ್ತಾರೆ. ಆ ರೀತಿಯಾಗಿರುವಂತಹ ಸಂಭಾವ್ಯವಾಗಿರುವಂತಹ ಅಂಶಗಳನ್ನು ನಿರಂಜನರು ಕನ್ನಡ ಸಾಹಿತ್ಯದ ಸಂದರ್ಭದಲ್ಲಿ ಹೇಳಿದ್ದಾರೆ. ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲೂ ಕೂಡ ಆ ರೀತಿಯಾಗಿ ಎಡಪಂಥೀಯವಾದ ವಿಚಾರಧಾರೆ ಇಲ್ಲದೆಯೂ ಆ ಲೇಖಕ ತನಗಿದ್ದಂತಹ ಸಂದರ್ಭನಿಷ್ಠವಾದ, ಸತ್ಯನಿಷ್ಠವಾದ ಮಾನವೀಯ ತಿಳುವಳಿಕೆಯಿಂದ ಅದ್ಭುತವಾಗಿರುವ ಪ್ರಗತಿಪರ ವಿಚಾರಗಳನ್ನು ಕೊಟ್ಟಿರೋದುಂಟು ಆ ಕೃತಿಗಳಲ್ಲಿ. ಸ್ವತಃ ಆತ ಪ್ರಗತಿಪರ ತಾನು ಅಂತ ಘೋಷಿಸಿಕೊಂಡಿಲ್ಲದಿರಬಹುದು. ಆದ್ದರಿಂದ ನಮ್ಮ ದೃಷ್ಟಿಕೋನದಲ್ಲಿ ಏನಾಗಿರಬೇಕು ಅನ್ನೋದನ್ನು ನಿರಂಜನ ಈ ರೀತಿ ಹೇಳ್ತಾರೆ. ತಮ್ಮ ಸಾಂಸ್ಕೃತಿಕ ಪರಂಪರೆಯ ವಿಷಯದಲ್ಲಿ ಅವರು ಹೆಮ್ಮೆ ಪಡುತ್ತಾರೆ. ಪ್ರಗತಿಶೀಲರು ಯಾವಾಗಲೂ ಕೂಡ ಇಡೀ ಪ್ರಾಚೀನವಾದದನ್ನು, ಹಳೆಯದನ್ನೆಲ್ಲ ತಿರಸ್ಕರಿಸುವವರು ಅಲ್ಲ. ಇದಕ್ಕೆ ಮೊದಲು ಒಂದು ಟೀಕೆ ಬಂದಿರೋದನ್ನು ನಾನು ಅಲ್ಲಿ ಓದಿದ್ದೀನಿ. ಅವರು ರಾಮಾಯಣ ಮಹಾಭಾರತಗಳನ್ನು ಜರಿಯುವವರು, ಪ್ರಾಚೀನ ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಭಿಮಾನವಿಲ್ಲದವರು, ಅದು ಕಸದ ಗುಡ್ಡೆ ಅಂತ ಕರೆಯುವವರು, ಭಾರತೀಯ ಸಮಾಜ ಅನ್ನುವಂಥದ್ದು ಮತ್ತು ಅದು ಪ್ರತಿಪಾದನೆ ಮಾಡಿರುವ ಸಂಸ್ಕೃತಿ ಅನ್ನುವಂಥದ್ದು ಶವರೂಪಿಯಾಗಿರುವಂಥದ್ದು, ಕೊಳೆಯುವ ಹಂತದಲ್ಲಿರುವಂಥದ್ದು, ಈ ರೀತಿಯಾಗಿ ಇವರು ಭಾವಿಸ್ತಾರೆ ಅನ್ನುವಂತಹ ಟೀಕೆಗಳು ಆಗಲೂ ಇದ್ದು ಈಗಲೂ ಇದು. ಆದರೆ ಅದು ವಾಸ್ತವವಾದದಲ್ಲ ಅನ್ನೋದನ್ನು ನಿರಂಜನ ಅವರು ತಮ್ಮ ಕೃತಿಯಲ್ಲಿ ಹೇಳ್ತಾರೆ. ಈ ಪರಂಪರೆಯಲ್ಲಿ ಸುಂದರವಾದುದೆಲ್ಲವನ್ನು, ಹಿರಿದಾದುದೆಲ್ಲವನ್ನು ತಮ್ಮ ಸೃಷ್ಟ್ಯಾತ್ಮಕ ಪ್ರಯತ್ನಗಳಿಂದ ಮುಂದುವರಿಸಲು ಅವರು ಇಷ್ಟಪಡುತ್ತಾರೆ. ಪರಂಪರೆ ಎನ್ನುವುದು ತನ್ನಷ್ಟಕ್ಕೆ ತಾನೇ ದೊಡ್ಡದೂ ಅಲ್ಲ, ಚಿಕ್ಕದೂ ಅಲ್ಲ. ನಮ್ಮಲ್ಲಿ ಹಿಂದೆ ಇತ್ತು ಅನ್ನುವ ಕಾರಣಕ್ಕೆ ಯಾವುದೂ ಕೂಡ ಪೂರ್ತಿ ಗೌರವಾರ್ಹವೂ ಅಲ್ಲ, ತಿರಸ್ಕಾರಾರ್ಹವೂ ಅಲ್ಲ. ಅದನ್ನು ಬಹಳ ಸ್ಪಷ್ಟವಾಗಿ ಅವ್ರು ಹೇಳ್ತಾರೆ. ಅದರಲ್ಲಿ ಹಿರಿದಾದುದು, ಸುಂದರವಾದುದು ಏನಿದೆ ಅದನ್ನು ಸೃಷ್ಟ್ಯಾತ್ಮಕವಾಗಿ ಮುಂದುವರಿಸುವುದಕ್ಕೆ, ಇದ್ದಂತೆಯೇ ಅಲ್ಲ. ಯಾಕಂದರೆ ಕಾಲಘಟ್ಟ ಬದಲಾದಂತೆಲ್ಲ ಪರಂಪರೆಯ ಕಸುವಿನಿಂದಲೇ ನಾವು ಮುಂದುವರಿತಾ ಇದ್ದರೂ ಕೂಡ ಆ ಪರಂಪರೆಯಲ್ಲಿ ಮಾರ್ಪಾಡುಗಳು ಕೂಡ ಬಂದಿದೆ. ಸಹಜವಾಗಿ ಅದರೊಳಗಡೆ ಒಂದು ಬದಲಾವಣೆ ಮತ್ತು ಬೆಳವಣಿಗೆ ಬಂದಿದೆ. ಅದು ಬಂದಿಲ್ಲದಿದ್ದರೆ ಅದು ಮೃತವಾಗಿರುವಂತಹ ಪರಂಪರೆ, ನಿರ್ಜೀವವಾದಂತಹ ಪರಂಪರೆ. ನಿರ್ಜೀವವಾದ ಪರಂಪರೆಯ ವಸ್ತುಗಳನ್ನೇ ತಂದು ಅದು ಆವತ್ತು ಆ ರೀತಿ ಇತ್ತು, ಆದ್ದರಿಂದ ಇವತ್ತೂ ಕೂಡ ಅದು ಹಾಗೇ ಇರಬೇಕು, ಅದೇ ಇರಬೇಕು ಅಂತ ವಾದ ಮಾಡೋದು ಯಥಾಸ್ಥಿತಿವಾದಿಗಳ ಪ್ರಶ್ನೆ. ಅಂಥವ್ರನ್ನ ನಾವು ಸನಾತನವಾದಿಗಳು ಅಂತ ಕರಿತೀವಿ. ಅಂತಹವರನ್ನೇ ನಾವು ಪ್ರಗತಿ ವಿರೋಧಿಗಳು ಅಂತ ಕರಿತೀವಿ. ಅವರು ಬದಲಾವಣೆಯ ಆಶಯಕ್ಕೆ ವಿರುದ್ಧವಾಗಿರುತ್ತಾರೆ. ಯಾವುದೋ ಒಂದು ಕಾಲಘಟ್ಟದಲ್ಲಿ ನಿಂತಿರುವ, ಯಾವುದೋ ಒಂದು ಕಾಲಘಟ್ಟದಲ್ಲಿ ಇದ್ದಂತಹ ರೂಪಗಳನ್ನು, ಆಗಿದ್ದಂತಹ ಯಾವುದೋ ಪದ್ಧತಿಗಳನ್ನು, ಅವುಗಳನ್ನೇ ಇವತ್ತಿಗೂ ಕೂಡ ಜಾರಿಗೊಳಿಸಬೇಕು ಅಂತ ವಾದ ಮಾಡ್ತಾರೆ. ಆದರೆ ಪ್ರಗತಿಶೀಲರಾಗಿರುವಂತಹ ಲೇಖಕರು ಆ ರೀತಿ ಮಾಡುವುದಿಲ್ಲ. ಅದರಲ್ಲಿ ಸುಂದರವಾದುದು, ಹಿರಿದಾದುದನ್ನು ತಮ್ಮ ಸೃಷ್ಟ್ಯಾತ್ಮಕವಾಗಿರುವಂತಹ ಪ್ರಯತ್ನಗಳ ಮುಖಾಂತರ ಮುಂದುವರಿಸಲು ಪ್ರಯತ್ನ ಮಾಡುತ್ತಾರೆ. ಮಾತ್ರ ಅಲ್ಲದೆ ಸೃಷ್ಟ್ಯಾತ್ಮಕವಾಗಿ ಮುಂದುವರಿಸೋದಕ್ಕೆ ಪ್ರಯತ್ನ ಮಾಡೋದು ಮಾತ್ರ ಅಲ್ಲ, ಅದರಲ್ಲಿ ಸುಳ್ಳಾದುದೆಲ್ಲವನ್ನೂ, ಅವನತಿಯಾದುದೆಲ್ಲವನ್ನೂ ತೊಡೆದು ಹಾಕಲು ಅವರು ಆಶಿಸುತ್ತಾರೆ. ಎಷ್ಟೋ ಲೇಖಕರ ಜೊತೆಗೆ ಪ್ರಗತಿಶೀಲರಿಗೆ ಅಥವಾ ದಲಿತ ಬಂಡಾಯ ಸಾಹಿತಿಗಳಿಗೆ ವಾದ ವಿವಾದ ಬರೋದು ಇಲ್ಲೇನೆ. ಪ್ರಾಚೀನವಾದುದು, ಪರಂಪರೆಯಿಂದ ಬಂದುದು ಅಂದ ಮಾತ್ರಕ್ಕೆ ಅದನ್ನು ಇಡಿಯಾಗಿ ಸ್ವೀಕರಿಸಬೇಕು, ಅದರ ಬಗ್ಗೆ ಒಂದು ಭಕ್ತಿಭಾವವನ್ನು ಹೊಂದಬೇಕು ಅನ್ನುವ ನಿಲುವಿಗೂ, ಅದರಲ್ಲಿ ಹಿರಿದಾದುದು, ಸುಂದರವಾದುದು ಅವನ್ನು ಮುಂದುವರಿಸಬೇಕು, ಅದು ಸೃಷ್ಟ್ಯಾತ್ಮಕವಾಗಿ ಮುಂದುವರಿಸಬೇಕು. ಮಾತ್ರವಲ್ಲದೆ ಅಲ್ಲಿ ಸುಳ್ಳಾದುದನ್ನು, ಜನವಿರೋಧಿಯಾದುದನ್ನು, ಈಗ ಅವನತಿಗೊಂಡಿರುವುದನ್ನು ತೊಡೆದು ಹಾಕಬೇಕು. ಅಲ್ಲಿ ವಿಚಾರ ಸಂಘರ್ಷ ಏರ್ಪಡುತ್ತೆ. ಸಮಾಜದಲ್ಲಿರುವಂತಹ ಕೆಲಸ ಒಬ್ಬ ಸಾಹಿತಿ, ಸಾಂಸ್ಕೃತಿಕ ಕ್ಷೇತ್ರದ ಒಬ್ಬ ಕಾರ್ಯಕರ್ತ ಮಾಡಬೇಕಾಗಿರೋದು ಏನು ಅಂತ ಹೇಳಿದರೆ, ಸಂಸ್ಕೃತಿಯ ಬೇರುಗಳ ಮೂಲದಿಂದಲೇ ನಾವು ಏನನ್ನು ಪಡೆದು, ಪರಂಪರೆಯ ಮೂಲದಿಂದಲೇ ಏನನ್ನು ಪಡೆದು, ಅದನ್ನು ಇಂದಿನ ವರ್ತಮಾನಕ್ಕೆ ತಕ್ಕುದನ್ನಾಗಿ ಮಾಡುವುದಕ್ಕೆ ಬೇಕಾಗಿರುವ ಪ್ರಯತ್ನಕ್ಕೆ ತನ್ನ ವಿಚಾರವನ್ನು, ತನ್ನ ಸೃಜನಶೀಲತೆಯನ್ನು ಬಳಸ್ತಾನೆ. ಅದೇ ಸಂದರ್ಭದಲ್ಲಿ ಹಳೆಯದನ್ನು, ಕೊಳೆತು ಹೋಗಿರೋದನ್ನು, ಅವನತಿಗೊಂಡಿರೋದನ್ನು ತೊಡೆದು ಹಾಕೋದಕ್ಕೆ ಅವನು ಸಂಘರ್ಷವನ್ನು ಕೂಡ ಮಾಡ್ತಾನೆ. ಯಾಕೆ ಅಂತ ಹೇಳಿದರೆ ಅದು ಭಾರ. ಒಂದು ಸಂಸ್ಕೃತಿಯ ಮೇಲೆ, ಸಾಹಿತ್ಯದ ಮೇಲೆ ಯಾವುದು ಅವನತಿ ಹೊಂದಿದೆ ಅದು ವೃಥಾ ಭಾರ. ಆ ಭಾರವನ್ನು ತೊಡೆದು ಹಾಕೋದ್ರಲ್ಲೇ ಸಂಘರ್ಷವನ್ನು ಏರ್ಪಡಿಸೋದು. ಇವರು ಪರಂಪರೆಯನ್ನು ಮುಂದುವರಿಸ್ತೀವಿ ಅಂತ ಹೇಳಿದಾಗ ಬಹುಶಃ ಯಾರಿಗೂ ವಿರೋಧ ಇರಲಾರದು. ಆದರೆ ಅದರೊಳಗಿರುವಂತಹ ಹಳತಾದುದನ್ನು, ಸುಳ್ಳಾದುದನ್ನು, ಅವನತಿಗೊಂಡಿರುವುದನ್ನು ತೊಡೆದು ಹಾಕ್ತೀವಿ ಅಂತ ಯಾವಾಗ ಇವರು ಹೊರಡ್ತಾರೆ, ವಾದ ಮಾಡ್ತಾರೆ, ಅದಕ್ಕೋಸ್ಕರ ತಮ್ಮ ಕೃತಿಯಲ್ಲಿ ಒಂದು ಚಿತ್ರಣವನ್ನು ತರ್ತಾರೆ,
ತರ್ಕವನ್ನು ತರ್ತಾರೆ. ಆಗ ಯಥಾಸ್ಥಿತಿವಾದಿಯಾಗಿರುವ ಲೇಖಕರಿಗೆ ವಿವಾದ ಹುಟ್ಟಿಸ್ತಾರೆ, ಅವರಿಗೆ ವಾದ ಹುಟ್ಟುತ್ತೆ. ಇಲ್ಲ, ಇವರು ಅದನ್ನು ಬದಲಾಯಿಸೋದಕ್ಕೆ ನೋಡ್ತಾ ಇದ್ದಾರೆ. ಬದಲಾಯಿಸೋದು ಕೂಡ ಯಾವುದರ ಪ್ರಕಾರವಾಗಿ? ಇವರೆಲ್ಲರೂ ಕಮ್ಯುನಿಸ್ಟರು, ಮಾರ್ಕ್ಸ್ವಾದದಿಂದ ಪ್ರೇರಿತರಾದವರು, ಡಾರ್ವಿನ್ ವಿಕಾಸವಾದವನ್ನು ಮಾತ್ರ ನಂಬುವಂತಹವರು. ಮತ್ತು ಈ ಡಾರ್ವಿನ್ ವಿಕಾಸವಾದ ಮತ್ತು ಮಾರ್ಕ್ಸ್ವಾದ ಭಾರತೀಯವಾದುದಲ್ಲ, ಯುರೋಪಿನಿಂದ ಬಂದಿರುವಂಥದ್ದು. ಆದ್ದರಿಂದ ವಿದೇಶಿವಾದದ ಪ್ರಭಾವದಿಂದ ಇವರು ಇಲ್ಲಿ ಸ್ವದೇಶೀಯವಾಗಿರೋದನ್ನು ತೊಡೆದು ಹಾಕೋದಕ್ಕೆ, ಮುರಿದು ಹಾಕೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ. ಆದರೆ ಆ ರೀತಿಯಾಗಿರುವಂತಹ ತರ್ಕಗಳು ಸೂಕ್ತವಾದುದಲ್ಲ ಅನ್ನೋದನ್ನು ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆ ಕಾಲಕ್ಕೆ ರುಜುವಾತು ಮಾಡ್ತಾನೆ ಬರ್ತಾ ಇದೆ. ಯಾರು ನಿಜವಾಗಲೂ ಕೂಡ ಬದಲಾವಣೆಯ ಪರವಾಗಿದ್ದರೋ ಅವರು ಪರಂಪರೆಯಲ್ಲಿ ಒಳಿತಾದುದನ್ನು, ಜನಕ್ಕೆ ಅನುಕೂಲಕರವಾದುದನ್ನು, ಅವರ ಮುನ್ನಡೆಗೆ ಪೂರಕವಾದುದನ್ನು ಸ್ವೀಕರಿಸ್ತಾ ಹೊಸ ಕಾಲಮಾನದ ಅಗತ್ಯಗಳಿಗೆ ಹೊಸದಾಗಿರುವಂತಹ ರೂಪದಲ್ಲಿ ಆ ಪರಂಪರೆಯನ್ನು ಮರುನಿರ್ಮಾಣ ಮಾಡುವಂತಹ ಒಂದು ಹಿರಿದಾದ ಕ್ರಿಯೆಯಲ್ಲಿ ತೊಡಗಿದ್ದಾರೆ ಅನ್ನೋದಕ್ಕೆ ನಮ್ಮ ಈ ಚರಿತ್ರೆಯಲ್ಲಿ ಹಲವು ಉದಾಹರಣೆಗಳಿದ್ದಾವೆ. ನಮ್ಮಲ್ಲಿ ಬಂದಿರುವಂತಹ, ಇಲ್ಲಿಯವರೆಗೆ ಬಂದಿರುವ ಹಲವು ಸಾಹಿತ್ಯ ಕೃತಿಗಳು ಅದನ್ನು ಭಾಳ ಸಮರ್ಥವಾಗಿ ಪ್ರತಿಬಿಂಬಿಸ್ತಾ ಇದ್ದಾವೆ. ಇಲ್ಲಿ ನಿರಂಜನರ ನಿಲುವು ಏನು ಅಂತ ಹೇಳಿದರೆ, ಒಂದು ಕಡೆ ಪರಂಪರೆಯ ಬಗ್ಗೆ ನಿಲುವು, ಎರಡನೆಯದು ಪ್ರಗತಿಶೀಲರಾಗಿರುವಂತಹವರು ಯಾವ ಬಗೆಯ ವರ್ತನೆಗಳನ್ನು ಸಂಸ್ಕೃತಿಯಲ್ಲಾಗಲಿ ಪರಂಪರೆಯಲ್ಲಾಗಲಿ ವಿರೋಧಿಸ್ತಾರೆ, ಯಾವುದನ್ನು ಎತ್ತಿ ಹಿಡಿತಾರೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟತೆಯನ್ನು ಕೊಡ್ತಾರೆ. ನೋಡಿ, ಅವರು ಮಾನವನ ಸೃಷ್ಟ್ಯಾತ್ಮಕ ಶಕ್ತಿಯ ಬಗ್ಗೆ ತಿರಸ್ಕಾರ, ಅಂದರೆ ಅವನು ಸೃಜನಶೀಲನಾದವನು, ಸ್ವತಃ ನಿರ್ಮಾಣ ಪ್ರತಿಭೆಯುಳ್ಳವನು, ತನ್ನ ಕಾಲಕ್ಕೆ ಅಗತ್ಯವಾಗಿರುವುದನ್ನು ಹೊಸದಾಗಿ ಅವನು ನಿರ್ಮಿಸಬಲ್ಲ ಅನ್ನುವುದರ ಬಗ್ಗೆ ಯಾರಿಗಾದರೂ ತಿರಸ್ಕಾರ ಇದ್ದರೆ, ಆ ತಿರಸ್ಕಾರ ಒಂದು ಕುಲ ಅಥವಾ ಜನಾಂಗದ ಮೇಲೆ ಮತ್ತೊಂದರ ಅಧಿಕಾರ, ಜಾತಿ ಮತ್ತು ಮತೀಯ ದ್ವೇಷ, ಇವು ನಮ್ಮ ಜನತೆಯ ಹಿತಕರವಾದ ಪರಂಪರೆಗಳಿಗೆ ದೂರವಾಗಿವೆ. ನಮ್ಮ ಜನತೆಯ ಹಿತಕರವಾಗಿರುವಂತಹ ಒಂದು ಪರಂಪರೆಯಲ್ಲಿ ಇವಿಲ್ಲ. ಒಂದು ಜಾತಿ ಅಥವಾ ಧರ್ಮದ ಮೇಲೆ ಇನ್ನೊಂದರ ಅಧಿಕಾರವನ್ನು ಪ್ರತಿಪಾದನೆ ಮಾಡೋದಾಗಲಿ, ತಿರಸ್ಕರಿಸೋದಾಗಲಿ, ಆ ರೀತಿಯಾಗಿರುವಂಥದ್ದು ಮತೀಯವಾಗಿರುವ ದ್ವೇಷವಾಗಲಿ ನಮ್ಮ ಜನತೆಯ ಹಿತಕರವಾದ ಪರಂಪರೆಯ ಭಾಗವಾಗಿಲ್ಲ. ಅದೇ ರೀತಿಯಲ್ಲಿ ಧ್ಯೇಯರಹಿತವಾದ ಜೀವನ, ಸುಖವೇ ಗುರಿ ಅನ್ನುವಂತಹ ಒಂದು ವಾದ, ಮೂಢನಂಬಿಕೆ, ನಿರಾಶೆ ಮತ್ತು ವಿಧಿವಾದ ಇವು ನಮ್ಮ ಬೆಳವಣಿಗೆಯನ್ನು ತಡೆಯುತ್ತವೆ. ಆದ್ದರಿಂದ ಪರಂಪರೆಯಲ್ಲಿ ಅದು ಇದ್ದರೆ ಅದನ್ನು ನಾವು ಬದಲಿಸಬೇಕಾಗತ್ತೆ, ಅದರ ವಿರುದ್ಧವಾಗಿ ನಾವು ಸಂಘರ್ಷವನ್ನು ನಡೆಸಬೇಕಾಗತ್ತೆ. ನಮ್ಮ ಸಾಹಿತ್ಯ ಮುಖ್ಯವಾಗಿ ಯಾವ ರೀತಿ ಇರಬೇಕು ಅಂತ ಹೇಳಿದರೆ, ನಿರಂಜನ ಅವರು ಹೇಳೋ ಪ್ರಕಾರ ನಮ್ಮ ಸಾಹಿತ್ಯವು ಕಲಾತ್ಮಕವಾಗಿಯೂ ಸುಂದರವಾಗಿಯೂ ಇರಬೇಕು. ಮಾತ್ರವಲ್ಲದೆ ನಮ್ಮ ದೇಶದ ಎಲ್ಲ ಭಾಷೆಗಳಲ್ಲಿಯೂ ಸಾಹಿತ್ಯವು ವಿಕಾಸಗೊಳ್ಳಲು ಪೂರ್ಣ ಅನುಕೂಲತೆಗಳಿರಬೇಕು ಎಂದು ನಾವು ಆಶಿಸುತ್ತೇವೆ. ನಾವು ಅಂತ ಹೇಳಿದರೆ ಪ್ರಗತಿಶೀಲರ ನಿಲುವನ್ನು ಅವರು ವಿವರಿಸ್ತಾ ಹೇಳ್ತಾ ಇರುವಂಥದ್ದು. ಆದರೆ ಅದರಲ್ಲಿ ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು ಅನ್ನೋದನ್ನು ಒಂದು ಪ್ರಗತಿಶೀಲ ಸಾಹಿತ್ಯ ಪಂಥವಾಗಲಿ, ದಲಿತ ಬಂಡಾಯ ಸಾಹಿತ್ಯ ಪಂಥವಾಗಲಿ, ಅದರ ಪರವಾದ ವಿಮರ್ಶಕರಾಗಲಿ ಅಥವಾ ಅದರ ವಿರುದ್ಧವಾದ ವಿಮರ್ಶಕರಾಗಲಿ ತೀರ್ಮಾನಿಸೋದಕ್ಕಾಗಲ್ಲ. ಅದನ್ನು ಯಾವಾಗಲೂ ತೀರ್ಮಾನಿಸೋದು ಯಾರು ಅಂದರೆ, ಕೈಲಾಸಂ ಪ್ರಗತಿಶೀಲರ ಚಳವಳಿಗೆ ಪೂರಕವಾಗಿ ಮಾತಾಡ್ತಾ ಹೇಳಿರೋದು, ಯಾವುದು ಸಾಹಿತ್ಯ ರೀತಿಯ ಉತ್ತಮ ಅನ್ನೋದನ್ನು ತೀರ್ಮಾನಿಸೋದು ಕವಿ ಅಲ್ಲ, ಜನ, ಸಮಾಜ. ಅದು ಕೈಲಾಸಂ ಅವರ ಹೇಳಿಕೆ. ಅದನ್ನು ಇವರು ಉಲ್ಲೇಖಿಸ್ತಾರೆ. ಇದು ಮುಖ್ಯವಾಗಿರುವಂತಹ ಒಂದು ತಾತ್ವಿಕವಾಗಿರುವಂತಹ ಭೂಮಿಕೆ. ಬುದ್ಧಿಭಾವ ಬದುಕು ಅನ್ನುವ ಈ ಕೃತಿಯಲ್ಲಿ ಈ ವಿಷಯಗಳಲ್ಲಿ ಪ್ರತಿಪಾದನೆಯನ್ನು ಮಾಡ್ತಾ ಮಾರ್ಗದರ್ಶಕವಾಗಿರುವಂತಹ ವಿಷಯಗಳನ್ನು ಕೂಡ ಅವರು ಮಂಡಿಸಿದ್ದಾರೆ. ಬೆಲೆನ್ಸ್ಕಿ ಅನ್ನುವಂತಹ ಒಬ್ಬ ವಿಮರ್ಶಕನ ಸೌಂದರ್ಯ ಮೀಮಾಂಸೆಯ ನಿಲುವುಗಳನ್ನು ಅವರು ಈ ಕೃತಿಯಲ್ಲಿ ಪ್ರತಿಪಾದನೆ ಮಾಡ್ತಾ ಹೇಳ್ತಾರೆ. ಸಾಧ್ಯತೆಯ ರೂಪದಲ್ಲಿ ವಾಸ್ತವತೆಯ ಸೃಷ್ಟ್ಯಾತ್ಮಕ ಪ್ರತ್ಯುತ್ಪಾದನೆಯೇ ಕಾವ್ಯ, ಇದು ಬೆಲೆನ್ಸ್ಕಿ ಹೇಳಿರುವಂತಹ ಮಾತು. ಅದರ ಮುಂದುವರೆದ ಭಾಗವಾಗಿ ಬೆಲೆನ್ಸ್ಕಿ ಹೇಳುವಂತಹ ಅಂಶಗಳನ್ನು ಅವರು ಉಲ್ಲೇಖ ಮಾಡ್ತಾರೆ. ಅದರಲ್ಲಿ ಮೊದಲನೆಯದು, ಕಾವ್ಯದಲ್ಲಿ ಅಥವಾ ಸಾಹಿತ್ಯದಲ್ಲಿ, ಸೃಜನಶೀಲತೆಯಲ್ಲಿ ಒಂದು ವಾಸ್ತವತೆ ಇರಬೇಕು, ಅವಾಸ್ತವಿಕವಾಗಿರಬಾರ್ದು. ಅದನ್ನು ಪೂರ್ತಿ ಮಾಂತ್ರಿಕವಾದ ಮಾಡೋದಕ್ಕೆ ಆಗೋದಿಲ್ಲ. ಎರಡನೆಯದು, ಕಲಾತ್ಮಕವಾದ ಪರಿಪೂರ್ಣತೆ ಇರಬೇಕು. ಮತ್ತು ಮೂರನೇ ಅಂಶವಾಗಿ ವಾಸ್ತವತೆಯ ಆಂತರಿಕವಾದ ಕ್ರಿಯಾತ್ಮಕ ಅಂಶ ಅನ್ನುವಂಥದ್ದು, ಅದರೊಳಗಡೆ ವಾಸ್ತವತೆ ಅನ್ನೋದನ್ನು ನಾವು ಸುಮ್ಮನೆ ಅದು ಇದ್ದ ಹಾಗೆಯೇ ತಂದು ಹೇಳೋದಲ್ಲ.
ಅದರ ಕ್ರಿಯಾತ್ಮಕವಾದ ಒಂದು ಆಂತರಿಕ ಅಂಶ ಏನಿದೆ ಅದನ್ನು ಕೂಡ ನಾವು ಪ್ರತಿಪಾದಿಸಬೇಕು. ಇದನ್ನು ನಾವು ಸಾಧಿಸಿದಾಗ ಒಳ್ಳೆಯ ಸಾಹಿತ್ಯವನ್ನು ಸೃಷ್ಟಿಸ್ತೀವಿ, ಒಳ್ಳೆಯ ಸಮಾಜಕ್ಕೆ ಆ ಒಳ್ಳೆಯ ಸಾಹಿತ್ಯ ಕೊಡುಗೆಯನ್ನು ಕೊಡುತ್ತೆ ಅನ್ನೋದನ್ನು ಅವರು ಹೇಳ್ತಾರೆ. ಅದನ್ನು ಟಾಲ್ಸ್ಟಾಯ್ ಅವರ ಮಾತುಗಳ ಮುಖಾಂತರವೂ ಕೂಡ ಮತ್ತೊಂದು ಸಲ ಅವ್ರು ಪ್ರತಿಪಾದನೆ ಮಾಡ್ತಾರೆ. ಟಾಲ್ಸ್ಟಾಯ್ ಏನು ಸ್ವತಃ ಮಾರ್ಕ್ಸ್ವಾದಿಯಾಗಿದ್ದವರಲ್ಲ, ಆದರೆ ಅವರು ಪ್ರಗತಿಪರವಾಗಿದ್ದವರು, ವಿಚಾರದ ಪರವಾಗಿದ್ದವರು, ಸತ್ಯದ ಪರವಾಗಿದ್ದವರು. ರಷ್ಯಾದಲ್ಲೇ ಹುಟ್ಟಿದಾಗಲೂ ಕೂಡ, ರಷ್ಯಾದ ಬಹಳ ದೊಡ್ಡ ಲೇಖಕ ಆಗಿದ್ದಾಗಲೂ ಕೂಡ ಪ್ರಪಂಚದ ಸಾಹಿತಿಗಳನ್ನು ಹಲವು ರೀತಿಯಲ್ಲಿ ಪ್ರಭಾವಿಸಿದವರು. ಮತ್ತು ಈಗಲೂ ಕೂಡ ಅವರು ಜಗತ್ತು ಜ್ಞಾಪಿಸಿಕೊಳ್ಳುವಂತಹ, ಗೌರವಿಸುವಂತಹ ಅತ್ಯುನ್ನತವಾಗಿರುವಂತಹ ಒಬ್ಬ ಲೇಖಕ ಆಗಿದ್ದಾರೆ. ಅವರು ಹೇಳ್ತಾರೆ ಸಾಹಿತ್ಯದ ಬಗ್ಗೆ, ಸಾಹಿತ್ಯ ಸೃಷ್ಟಿಕ್ರಿಯೆಯ ಬಗ್ಗೆ ಹೇಳ್ತಾರೆ ಟಾಲ್ಸ್ಟಾಯ್. ಒಂದು, ತಾನು ಆರಿಸಿಕೊಂಡಿರುವ ವಸ್ತುವಿನ ಬಗ್ಗೆ ಸ್ಪಷ್ಟ, ಅಂದರೆ ನೈತಿಕ ದೃಷ್ಟಿ ಇರಬೇಕು. ಅದಕ್ಕೊಂದು ಸ್ಪಷ್ಟವಾಗಿರುವ ನಿಲುವಿರಬೇಕು, ಅದರ ಬಗ್ಗೆನೇ ಒಂದು ಗೊಂದಲ ಇರಬಾರ್ದು. ಅದರಿಂದ ಆ ವಸ್ತುವಿನ ಬಗ್ಗೆ ಒಂದು ನೈತಿಕವಾದ ಸ್ಪಷ್ಟ ನಿಲುವಿರಬೇಕು. ಎರಡನೆಯದು, ಅದಕ್ಕೊಂದು ರಚನಾ ಸೌಂದರ್ಯ ಇರಬೇಕು, ಅದು ಸ್ಪಷ್ಟವಾಗಿ ವ್ಯಕ್ತಗೊಂಡಿರಬೇಕು ಮತ್ತು ಅದಕ್ಕೊಂದು ರಚನಾ ಸೌಂದರ್ಯ ಇರಬೇಕು. ಮೂರನೆಯದು, ಇದು ಬಹಳ ಮುಖ್ಯವಾಗಿರುವಂಥದ್ದು, ಪ್ರಾಮಾಣಿಕತೆ. ಯಾವುದು ಪ್ರಾಮಾಣಿಕತೆ? ಆ ಸಾಹಿತ್ಯವನ್ನು ಬರೀತಿರುವ ಲೇಖಕನಲ್ಲಿ ಇರಬೇಕಾಗಿರುವ ಪ್ರಾಮಾಣಿಕತೆ ಏನು ಅಂದರೆ, ತಾನು ಮಂಡಿಸುವ ವಿಷಯದ ಬಗ್ಗೆ ಪ್ರಾಮಾಣಿಕವಾದ ಒಲವು ಅಥವಾ ವಿರೋಧ. ಅವು ಎರಡೂ ಯಾವುದಾದ್ರೂ ರೂಪದಲ್ಲಿ ವ್ಯಕ್ತ ಆಗಲಿ, ಆದರೆ ಅದು ಪ್ರಾಮಾಣಿಕವಾದದ್ದಾಗಿರಬೇಕು. ತಾನೊಂದು ವಿಷಯವನ್ನು ಖಂಡಿಸ್ತಾ ಇದ್ದೀನಿ ಅಂತ ಹೇಳಿದರೆ ಅದು ಪ್ರಾಮಾಣಿಕವಾದ ವಿರೋಧ ಆಗಿರಬೇಕು, ಅದಕ್ಕೆ ಕಾರಣ ಇರಬೇಕು, ಅದನ್ನು ಪೂರ್ವಾಪರಗಳನ್ನು ಚೆನ್ನಾಗಿ ಚಿಂತಿಸಿರಬೇಕು, ಆನಂತರವೇ ಆ ವಿಮರ್ಶೆಯನ್ನು ಕೈಗೊಳ್ಳಬೇಕು, ವಿರೋಧವನ್ನು ವ್ಯಕ್ತಪಡಿಸಬೇಕು. ಅದೇ ರೀತಿ ತಾನು ಮಂಡಿಸುವ ವಿಷಯದ ಬಗ್ಗೆ ತನಗೆ ಒಂದು ಒಳ್ಳೆಯ ಒಲವಿರಬೇಕು, ಅಖಂಡವಾದ ಒಲವಿರಬೇಕು. ಅದನ್ನು ತಾನು ಬಯಸಿ ಹೇಳಬೇಕು. ಸರ್ಕಾರಕ್ಕೆ ಬೇಕಾಗುತ್ತೆ ಅಂತನೋ, ಪಕ್ಷಕ್ಕೆ ಬೇಕಾಗುತ್ತೆ ಅಂತನೋ, ಇನ್ಯಾವುದೋ ಒಂದು ಪ್ರಚಾರಕ್ಕೆ ಬೇಕಾಗುತ್ತೆ ಅಂತನೋ ಯಾವುದಾದ್ರೂ ವಸ್ತುವನ್ನು ಕುರಿತು ಬರೆಯೋದ್ರ ಬಗ್ಗೆ ಭಾಳ ಹಿಂದೆಯೇ ಟಾಲ್ಸ್ಟಾಯ್ ತಮ್ಮ ನಿಲುವನ್ನು, ವಿರೋಧವನ್ನು ವ್ಯಕ್ತಪಡಿಸಿದರು. ನಿರಂಜನ ಅವರು ಕೂಡ ಅದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಜನಪರ ಕಾರ್ಯಕ್ರಮಗಳ ಪ್ರಚಾರಕ್ಕೋಸ್ಕರವಾಗಿ ಸಾಹಿತ್ಯ ಸೃಷ್ಟಿಯಲ್ಲಿ ತೊಡಗಿರುವಂತಹ ಲೇಖಕರಿದ್ದಾರೆ, ಅದನ್ನು ತಪ್ಪು ಅನ್ನೋದಕ್ಕೂ ಆಗೋದಿಲ್ಲ ಪ್ರಚಾರ ಮಾಡೋದು. ಆದರೆ ಅದೇ ಸುಂದರವಾದ ಸಾಹಿತ್ಯ, ಅದೇ ಶ್ರೇಷ್ಠ ಸಾಹಿತ್ಯ ಅಂತ ನಾವು ಕರೆಯೋದಕ್ಕಾಗೋದಿಲ್ಲ. ಯಾಕಂದರೆ ಒಳ್ಳೆಯ ಸಾಹಿತ್ಯ ಅನ್ನುವಂಥದ್ದು ಯಾವಾಗಲೂ ಬೇರೆಯದೇ ಆಗಿರುವಂತಹ ಒಂದು ಕಲಾತ್ಮಕವಾಗಿರುವ ಬದ್ಧತೆಯಿಂದ, ಒಂದು ವಿವೇಚನೆಯಿಂದ ಹುಟ್ಟುತ್ತೆ. ಅದು ಅವನ ನಿಲುವುಗಳಲ್ಲಿ, ಅವನ ಬರವಣಿಗೆಯಲ್ಲಿ, ಅವನ ಆಲೋಚನೆಯಲ್ಲಿ ವ್ಯಕ್ತಗೊಳ್ತಾ ಇರುತ್ತೆ. ಟಾಲ್ಸ್ಟಾಯ್ ಹೇಳೋ ಪ್ರಕಾರ ಅದೊಂದು ಪ್ರಾಮಾಣಿಕವಾದ ಒಲವು ಅಥವಾ ಪ್ರಾಮಾಣಿಕವಾದ ವಿರೋಧ ಆಗಿರುತ್ತೆ. ಅದನ್ನು ಹೇಳಿದ ನಂತರದಲ್ಲಿ ನಿರಂಜನ ಅವರು ಹೇಳ್ತಾರೆ, ಫ್ರೆಂಚ್ ಸಾಹಿತಿ ಫ್ಲಾಬೇರನ್ನು ಉಲ್ಲೇಖಿಸಿ ಹೇಳ್ತಾರೆ, ಸಾಹಿತ್ಯದಲ್ಲಿ ಯಾವ ರೀತಿ ಇರಬೇಕು. ಯಾಕಂದರೆ ಒಂದು ತತ್ವವನ್ನು ಪ್ರತಿಪಾದನೆ ಮಾಡ್ತೀವಿ ಅಂದ ತಕ್ಷಣವೇ ನಾವೇ ಮುಂಚೂಣಿಗೆ ಬಂದು ಅಲ್ಲಿ ವಾದವನ್ನು ಮಂಡಿಸುವ ಒಂದು ಚರ್ಚಾಪಟುವ ರೀತಿಯಲ್ಲಿ ಇದ್ದರೆ ಅದು ಒಳ್ಳೆಯ ಸಾಹಿತ್ಯದ ವಿಧಾನ ಆಗೋದಕ್ಕೆ ಸಾಧ್ಯ ಇಲ್ಲ. ಓದುಗನಿಗೆ ಮನವರಿಕೆ ಮಾಡೋದಕ್ಕೂ ಕೂಡ ಅದು ಸಾಧ್ಯ ಇಲ್ಲ. ಅದು ಫ್ರೆಂಚ್ ಸಾಹಿತಿ ಫ್ಲಾಬೇರ್ನ ಒಂದು ಉಲ್ಲೇಖವನ್ನು ಅವ್ರು ಹೇಳ್ತಾರೆ, ಭಾಳ ಚೆನ್ನಾಗಿದೆ ಅದು. ವಿಶ್ವದಲ್ಲಿ ದೇವರು ಇರುವಂತೆ ಕೃತಿಯಲ್ಲಿ ಕರ್ತೃ ಇರಬೇಕು. ಆತ ಸರ್ವಾಂತರ್ಯಾಮಿಯಾಗಿದ್ದರೂ ಎಲ್ಲಿಯೂ ಗೋಚರನಾಗಬಾರದು. ನಾವು ದೇವರು ಅನ್ನುವಂತಹ ರೂಪಕದಿಂದ ಅವರು ಹೇಳಿರುವ ಮಾತನ್ನು ಒಪ್ತೀವೋ ಬಿಡ್ತೀವೋ ಅದು ಬೇರೆ ವಿಷಯ. ಆದರೆ ಅದನ್ನು ಹೇಳಿರುವಂತಹ ರೂಪಕಾತ್ಮಕ ನಿಲುವು ಬಹಳ ಚೆನ್ನಾಗಿದೆ. ಕೃತಿಯಲ್ಲಿ ಎಲ್ಲ ಕಡೆಯೂ ಕೃತಿಕಾರನೇ ಇರ್ತಾನೆ, ಆದರೆ ದೇವರು ಹೆಂಗೆ ಇದ್ದೂ ಗೋಚರನಾಗದಂತೆ ವಿಶ್ವದಲ್ಲಿರ್ತಾನೋ ಆ ವಿಧಾನದಲ್ಲಿ ಒಂದು ಸಾಹಿತ್ಯ ಕೃತಿಯಲ್ಲಿ ಸರ್ವಾಂತರ್ಯಾಮಿಯಾಗಿದ್ದಾಗಲೂ ಕೂಡ ಲೇಖಕನಾದವನು ತನ್ನ ವಾದ ಮಂಡನೆಗೋಸ್ಕರ ಮುಂಚೂಣಿಗೆ ಬಂದು ನಿಂತುಕೊಳ್ಳುವಂತಹ ಒಂದು ವಿಧಾನದಲ್ಲಿ ಗೋಚರನಾಗಬಾರದು. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಿರಂಜನರು ಹೇಳೋದು, ನಾವೆಲ್ಲರೂ ಕಂಡಿರೋ ಹಾಗೆ ಕೆಲವು ಭಾವಾವೇಶದ ಕೃತಿಗಳು ಬಂದು ಆರಂಭ ಕಾಲಘಟ್ಟದಲ್ಲಿ ಪ್ರಗತಿಶೀಲತೆಯ ಹೆಸರಲ್ಲಿ. ಕನ್ನಡದ ಕೃತಿಗಳು ಬರಬೇಕು, ಸ್ವತಂತ್ರ ಕೃತಿಗಳು ಬರಬೇಕು ಅನ್ನುವಂತಹ ಸಂದರ್ಭದಲ್ಲೂ ಈ ರೀತಿಯಾದ ಭಾವಾವೇಶದ ಕಾಲಘಟ್ಟ ಇತ್ತು. ಅನುವಾದಗಳಿಂದ, ಬೇರೆ ಭಾಷೆಯ ಸಾಹಿತ್ಯ ಕೃತಿಗಳಿಂದ ಪ್ರೇರಣೆ ಬರೆದ ಕೃತಿಗಳು ಬರೋ ಸಂದರ್ಭದಲ್ಲಿ ಹೊಸದಾಗಿ ಸ್ವತಃ ಕನ್ನಡದಲ್ಲೇ ಹುಟ್ಟಿದ ಕೃತಿಗಳ ಬಗ್ಗೆ ಒಂದು ಬಹಳ ದೊಡ್ಡ ಪ್ರೀತಿ ವ್ಯಕ್ತ ಆಗೋದು ಸಹಜ ಆಗಿತ್ತು. ಅದೇನಂತ ಹೇಳಿದರೆ ಅದು ಕನ್ನಡದಲ್ಲೇ ಹುಟ್ಟಿದ ಕೃತಿ, ಇದು ಸ್ವತಂತ್ರ ಕೃತಿ, ಆ ಕಾರಣಕ್ಕೆ ಅದು ಬಹಳ ಇಷ್ಟ ಆಗ್ತಾ ಇದೆ ಅನ್ನೋದು. ಅದು ಭಾವಾವೇಶದ ಕಾಲಘಟ್ಟ ಅಂತ ನಿರಂಜನ ಹೇಳ್ತಾರೆ. ಆ ಕಾಲಘಟ್ಟವೂ ಹೋಯಿತು. ಯಾವುದು ಒಳ್ಳೆಯ ಸಾಹಿತ್ಯ?
ಬುದ್ಧಿ ಮತ್ತು ಭಾವಗಳ ನಡುವೆ ಒಂದು ಸಮತೋಲನ, ಒಂದು ಸಾಮರಸ್ಯ ಇರುವಂತಹ ಸಾಹಿತ್ಯ. ಭಾವಾವೇಶದಿಂದ ನಾವು ಯಾವುದನ್ನೋ ಮೆಚ್ಚಿ ಕೊಂಡಾಡೋದು ಬಹಳ ಮುಖ್ಯ ಅಲ್ಲ. ಅದೇ ರೀತಿಯಲ್ಲಿ ಪ್ರಗತಿಶೀಲರ ಕಾಲಘಟ್ಟದಲ್ಲೂ ಕೂಡ ಪ್ರಗತಿಶೀಲ ಅನ್ನುವಂತಹ ಒಂದು ಹಣೆಪಟ್ಟಿಯೊಂದಿಗೆ ಬರೆದ ಲೇಖಕರೆಲ್ಲರ ಕೃತಿಗಳನ್ನು ಕೂಡ ಕೊಂಡಾಡುವಂತಹ ಪ್ರಯತ್ನಗಳನ್ನು ಕೆಲವರು ತೋರಿಸಿದರು. ನಿರಂಜನರು ಅದನ್ನು ಹೇಳ್ತಾರೆ, ಅದು ಸರಿಯಾದ ವಿಧಾನ ಅಲ್ಲ. ದಲಿತ ಬಂಡಾಯ ಕಾಲಘಟ್ಟದ ಆರಂಭದಲ್ಲಿ ಆನಂತರದ ಬೆಳವಣಿಗೆಯಲ್ಲೂ ಕೂಡ ಈ ರೀತಿಯಾಗಿರುವ ಕೆಲವು ಲಕ್ಷಣಗಳು ಗೋಚರ ಆದವು. ಬಂಡಾಯ ಅನ್ನುವ ಹಣೆಪಟ್ಟಿ ಇದ್ದರೆ ಸಾಕು, ಅದು ಒಳ್ಳೆಯ ಸಾಹಿತ್ಯ ಮತ್ತು ಅವನು ಒಳ್ಳೆಯ ಸಾಹಿತಿ ಇರಬೇಕು ಅಂತ ನಾವು ಪರಿಗಣಿಸಬೇಕು ಅನ್ನುವಂತಹ ವಾದಗಳನ್ನು ಕೆಲವರು ಮಾಡಿದರು. ಆದರೆ ಅದು ಅಪಕ್ವವಾದ ವಾದ, ಆ ರೀತಿಯಾಗಿರುವ ವಾದವಲ್ಲ. ಬರೀ ತನ್ನ ವಾದದ ನಿಲುವಿನಿಂದಲೇ ಯಾರೋ ಒಬ್ಬರು ಭಾಳ ಶ್ರೇಷ್ಠ ಸಾಹಿತಿ ಆಗೋದಕ್ಕೆ ಸಾಧ್ಯ ಇಲ್ಲ. ಇದು ಪ್ರಗತಿಶೀಲರ ಕಾಲದಲ್ಲೂ ಈ ಚರ್ಚೆಗಳು ನಡೆದವು, ದಲಿತ ಬಂಡಾಯ ಸಂದರ್ಭದಲ್ಲೂ ನಡೆದು ಈಗಲೂ ಕೂಡ ನಡೀತಾ ಇದ್ದಾವೆ. ಅದರಿಂದ ಒಳ್ಳೆಯ ಕೃತಿ ಯಾವುದು ಅನ್ನೋದನ್ನ ಜನ ತೀರ್ಮಾನ ಮಾಡ್ತಾರೆ. ಆದರೆ ಸಾಹಿತ್ಯ ಆದವನು ಒಳ್ಳೆಯ ಸಾಹಿತ್ಯ ಸೃಷ್ಟಿಸುವುದ ಜೊತೆಗೆ ಒಳಿತನ್ನು ಆಶಿಸುವ ನಿಲುವನ್ನು ಹೊಂದಿರಬೇಕು ಅನ್ನೋದು ಬಹಳ ಮುಖ್ಯವಾದದ್ದು. ಅದು ಬರೀ ಮಾರ್ಕ್ಸ್ವಾದವೇ ಆಗಿರಬೇಕು, ಲೋಹಿಯಾವಾದವೇ ಆಗಿರಬೇಕು, ಇನ್ಯಾವುದೋ ರಾಜಕೀಯ ಸಿದ್ಧಾಂತವಾಗಿರಬೇಕು ಅಂತಲ್ಲ. ಅದೊಂದು ಸಂಘಟನೆಯ ಪರವಾಗಿ, ಒಂದು ಪಕ್ಷದ ಪರವಾಗಿ ಮಾತನಾಡಿದ್ದಾಗಿರಬೇಕು ಅಂತಲ್ಲ. ಅದನ್ನು ನಿರಂಜನ್ ಅವರು ಈ ಪುಸ್ತಕದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. 1976ರ ಪ್ರಗತಿ ಪಂಥದ ಸಮ್ಮೇಳನ ದಾವಣಗೆರೆಯಲ್ಲಿ ನಡೆಯುತ್ತೆ. ಪ್ರಗತಿಶೀಲರ ಪ್ರಯತ್ನ ನಿಂತು ಹೋದಾದ ಮೇಲೆ ಮತ್ತೊಂದು ಸಲ ಪ್ರಗತಿ ಪಂಥ ಅನ್ನುವ ಹೆಸರಲ್ಲಿ ಈ ಬದಲಾವಣೆಯನ್ನು ಆಶಿಸುವ ಲೇಖಕರ ಒಂದು ಚಟುವಟಿಕೆಗಳನ್ನು ಮುನ್ನಡೆಸಬೇಕು ಅನ್ನೋ ರೀತಿಯಲ್ಲಿ ಆಗ ಇವರು ಮಂಡಿಸಿದ ಒಂದು ಭಾಷಣದಲ್ಲಿ ಹೇಳ್ತಾರೆ, ನಾವು ಯಾವುದೇ ರಾಜಕೀಯ ಪಕ್ಷದ ಪ್ರಚಾರಕರಲ್ಲ, ಸ್ತುತಿಪಾಠಕರಲ್ಲ, ಎಲ್ಲ ಪಕ್ಷಗಳ ಮೇಲೂ ಕಣ್ಣಿಡುವ ಜನತೆಯ ಕಾವಲುಗಾರರು ನಾವು. ಇದು 1976ರಲ್ಲಿ ಅವರು ಹೇಳಿರುವಂತಹ ಮಾತು. ಇದು ಬಹಳ ಒಳ್ಳೆಯ ನಿಲುವು ಅಂತ ನನಗೆ ಅನಿಸುತ್ತೆ. ಯಾವುದೇ ಪ್ರಗತಿಪರ ಲೇಖಕ, ಬದಲಾವಣೆಯನ್ನು ಬಯಸುವ ಲೇಖಕ ಯಾವುದೋ ಒಂದು ಪಕ್ಷದ, ಯಾವುದೋ ಒಂದು ಸಿದ್ಧಾಂತದ ಸ್ತುತಿಪಾಠಕನ ರೀತಿಯಲ್ಲಿ ವರ್ತಿಸಬೇಕಾದ್ದಿಲ್ಲ. ಬದಲಾಗಿ ಜನತೆಯ ಪರವಾಗಿ ಸಾಕ್ಷಿ ಪ್ರಜ್ಞೆಯ ರೂಪದಲ್ಲಿ ತನ್ನ ಕಾಲಘಟ್ಟದಲ್ಲಿ ನಡೆಯುವ ಪ್ರತಿ ವಿದ್ಯಮಾನಕ್ಕೂ ಸ್ಪಂದಿಸ್ತಾ, ಯಾಕೆ ಸ್ಪಂದಿಸ್ತಾನೆ ಅಂತ ಹೇಳಿದರೆ ಅವನು ಈ ಸಮಾಜದ ಭಾಗವಾಗಿದ್ದಾನೆ. ಅದನ್ನು ವಿವರಿಸಬೇಕಾದ್ದೇ ಇಲ್ಲ. ಸಾಹಿತ್ಯ ಆದವನು ಕೂಡ ಒಂದು ಸಂದರ್ಭದ ಭಾಗ, ಒಂದು ಸಮಾಜದ ಭಾಗ. ಆ ಸಮಾಜದಲ್ಲಿ ಉಂಟಾಗುವ ಒಳಿತು ಕೆಡುಕುಗಳಿಗೆ ಅವನು ಸ್ಪಂದನವನ್ನು ಕೊಡಲೇಬೇಕಾಗುತ್ತೆ. ಆ ಸ್ಪಂದನ ಅವನ ಒಳಗಡೆ ಉಂಟಾಗೇ ಆಗಿರುತ್ತೆ. ಅದು ಅವನ ಸಾಹಿತ್ಯ ಸೃಷ್ಟಿಯಲ್ಲೂ ಕೂಡ ಕಂಡು ಬರ್ತಾ ಇರುತ್ತೆ. ಆ ರೀತಿಯಾಗಿ ಬರುವಾಗ ನಾವು ಕೇವಲ ವಾದ ಮಂಡನೆಗೋಸ್ಕರವಾಗಿ ಸ್ತುತಿಪಾಠಕರ ರೀತಿಯಲ್ಲಿ ಯಾವುದೋ ಒಂದು ರಾಜಕೀಯ ಪಕ್ಷ, ಯಾವುದೋ ಒಂದು ಸಿದ್ಧಾಂತ ಅಂತ ವಾದ ಮಾಡದೆ, ವಸ್ತುಸ್ಥಿತಿ, ಅದರ ವಾಸ್ತವ ಚಿತ್ರಣ, ಆ ವಾಸ್ತವ ಚಿತ್ರಣವನ್ನು ಕೂಡ ಪ್ರತಿಬಿಂಬ ಮಾಡದೆ, ನಿರ್ಜೀವಗೊಳಿಸದೆ, ಒಂದು ಸೃಷ್ಟ್ಯಾತ್ಮಕವಾದ ಪ್ರತ್ಯುತ್ಪಾದನೆ ಎನ್ನುವ ರೀತಿಯಲ್ಲಿ ಕಲೆಯಲ್ಲೂ ಮಂಡಿಸುತ್ತಾ, ಒಟ್ಟಾರೆಯಾಗಿ ಸಾಹಿತಿಯಾದವನು ತನ್ನ ಸಮಾಜಕ್ಕೆ ತೀರಿಸಬೇಕಾದ ಒಂದು ಋಣ ಇದೆಯಲ್ಲ, ಅದನ್ನೇ ನಾವು ಸಾಮಾಜಿಕ ಬದ್ಧತೆ ಅಂತ ಕರೀತೀವಿ. ಅದನ್ನು ಕೈಲಾಸಮ್ಮು ಮತ್ತು ಬಿಡಿಸಿ ಹೇಳಿದ್ದಾರೆ. ವಿಜ್ಞಾನಿಯಾಗಲಿ, ಸಾಹಿತಿಯಾಗಲಿ, ಯಾವುದೇ ಕ್ಷೇತ್ರದಲ್ಲಿ ತೊಡಗಿಕೊಂಡಿರುವಂತಹ ಒಬ್ಬ ವ್ಯಕ್ತಿಯಾಗಲಿ, ಅವನಿಗೆ ತನ್ನ ಸಮಾಜಕ್ಕೆ ತಾನು ತೀರಿಸಬೇಕಾದ ಋಣ ಅಂತ ಒಂದು ಇರುತ್ತೆ. ಆ ಋಣ ಯಾವುದು ಅಂತ ಹೇಳಿದರೆ ಎಲ್ಲ ಜನತೆಯ ಒಳಿತನ್ನು ಆಶಿಸುವುದು, ಅವರ ಮುನ್ನಡೆಯ ಪ್ರಯತ್ನಗಳಿಗೆ ದನಿಗೂಡಿಸುವುದು ಮತ್ತು ಆ ಆಶಯಗಳನ್ನು ತನ್ನ ಸೃಜನಶೀಲ ಕೃತಿಗಳಲ್ಲಿ ಅತ್ಯಂತ ಕಲಾತ್ಮಕವಾಗಿ ಮಂಡಿಸುವುದು, ಆ ಮುಖಾಂತರವಾಗಿ ತನ್ನ ಜೀವನವನ್ನು ಸಾರ್ಥಕಗೊಳಿಸಿಕೊಳ್ಳೋದು. ಈ ವಿಧಾನದಲ್ಲಿ ನಿರಂಜನ ಅವರು ಕೂಡ ಅವರು ಬರೆದರು, ಪ್ರತಿಪಾದನೆ ಮಾಡಿದರು ಮತ್ತು ಚರ್ಚೆ ಮಾಡಿದರು. ಅಷ್ಟು ಮಾತ್ರ ಅಲ್ಲ, ಸ್ವತಃ ತಮ್ಮ ಜೀವನದುದ್ದಕ್ಕೂ ಆ ರೀತಿಯ ಆಶಯಗಳ ಪರವಾಗಿ ಬರೆದವರು. ಅವರು ಬರೆದಿರುವಂತಹ ಹಲವು ಕೃತಿಗಳು ಇವತ್ತು ಕನ್ನಡಿಗರ ಮುಂದಿದ್ದಾವೆ. ಮೃತ್ಯುಂಜಯ, ಚಿರಸ್ಮರಣೆ ಇವೆಲ್ಲವೂ ಕೂಡ ಬಹಳ ಉತ್ತಮವಾಗಿರುವಂತಹ ಕಲಾಕೃತಿಗಳಾಗಿಯೂ ಕೂಡ ಜನತೆಯಿಂದ ಸ್ವೀಕರಿಸಲ್ಪಟ್ಟಿವೆ. ಅದರ ಜೊತೆಗೆ ಅವರು ಬರೆದಂತಹ ಲೇಖನಗಳು, ಅಂಕಣಗಳ ಬರಹಗಳು ಅವು ಕೂಡ ಅದೇ ರೀತಿಯಾಗಿರುವಂತಹ ಒಂದು ಆರೋಗ್ಯಕರವಾಗಿರುವ ನಿಲುವನ್ನು ಪ್ರತಿಪಾದನೆ ಮಾಡುವ ಒಬ್ಬ ಸ್ಪಷ್ಟ ಚಿಂತನೆಗಳಿರುವ ಬರಹಗಾರನ ಬರವಣಿಗೆಗಳಾಗಿ ನಮ್ಮ ಮುಂದೆ ಇದ್ದಾವೆ. ಅವರು ಕಮ್ಯುನಿಸ್ಟ್ ಪಕ್ಷದ ಸದಸ್ಯರಾಗಿ ಕೆಲವು ಕಾಲ ಇದ್ದದ್ದು ಹೌದು, 7-8 ವರ್ಷಗಳ ಕಾಲ ಇದ್ದರು. ಕೆಲವು ಕಾಲ ಭೂಗತರಾಗಿಯೂ ಕೂಡ ತಮ್ಮ ಜೀವನವನ್ನು ನಡೆಸಿದರು. ಇಷ್ಟಿದ್ದಾಗಲೂ ಕೂಡ ತಮ್ಮ ಸೃಜನಶೀಲ ಸಾಹಿತ್ಯವನ್ನು ಮತ್ತು ಅದರ ಸ್ವಾತಂತ್ರ್ಯವನ್ನು ಎಂದೂ ಬಿಟ್ಟುಕೊಡದೆ
ಅತ್ಯುತ್ತಮವಾಗಿರುವಂತಹ ಕೃತಿಗಳನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಇದೆ ಒಬ್ಬ ಲೇಖಕನಾದವನು. ಮತ್ತು ಸದಾ ರಾಜಕೀಯ ಪ್ರಜ್ಞೆಯನ್ನು ಜಾಗೃತವಾಗಿಟ್ಟುಕೊಂಡು ಕೂಡ ರಾಜಕೀಯ ವಕ್ತಾರನಂತೆ ವರ್ತಿಸದೆ ಯಾವ ರೀತಿ ಸೃಜನಶೀಲ ಕ್ರಿಯೆಯಲ್ಲಿ ಒಬ್ಬ ಲೇಖಕನಾದವನು ತನ್ನ ಕಾಲಘಟ್ಟದಲ್ಲಿ ತೊಡಗಬೇಕು ಅನ್ನೋದಕ್ಕೆ ಒಂದು ಮಾದರಿಯ ರೀತಿಯಲ್ಲಿ ಅವರು ಇದ್ದು ಹೋದರು. 100 ವರ್ಷಗಳು ಅವರು ಇದ್ದಿದ್ದರೆ ಈಗ ಅವರಿಗೆ 100 ವರ್ಷಗಳಾಗ್ತಾ ಇತ್ತು. ಅದರಿಂದ ಆ ಥರದ ಒಬ್ಬ ಚಿಂತಕ ಸಾಹಿತಿ, ಸೃಜನಶೀಲ ಸಾಹಿತಿ, ಬದ್ಧತೆಯುಳ್ಳ ಸಾಹಿತಿ ಮತ್ತು ಕಡೆಗಾಲದವರೆಗೂ ತಮ್ಮ ಆಶಯಗಳಲ್ಲಿ ರಾಜಿ ಮಾಡಿಕೊಳ್ಳದೆ ಅವರ ತೀವ್ರ ಅನಾರೋಗ್ಯದ ಸಮಯದಲ್ಲಿ, ತೀವ್ರ ಆರ್ಥಿಕ ಬಿಕ್ಕಟ್ಟಿನ ಸಮಯದಲ್ಲಿ, ವೈಯಕ್ತಿಕ ಜೀವನದಲ್ಲಿ ಬಂದಂತಹ ಹಲವು ಏರುಪೇರುಗಳ ಸಂದರ್ಭದಲ್ಲಿ ಕೂಡ ಅವರು ತಮ್ಮ ನಿಲುವುಗಳನ್ನು ಬಿಡದೆ ಬಾಳಿ ಬದುಕಿದಂತಹ ಒಂದು ಮಾದರಿ ಇವತ್ತಿಗೂ ಕೂಡ ನಮಗೆ ಎಲ್ಲರಿಗೂ ಕೂಡ ಗೌರವವನ್ನು ಹುಟ್ಟಿಸುವ ವಿಧಾನದಲ್ಲಿದೆ. ಅದಕ್ಕೋಸ್ಕರ ನಾವು ಅವರನ್ನು ಕೃತಜ್ಞತೆಯಿಂದ ನೆನೆಯಬೇಕು ಮತ್ತು ಅವರ ಸಾಹಿತ್ಯ ಕೃತಿಗಳನ್ನು ನಾವೆಲ್ಲರೂ ಮತ್ತೆ ಮತ್ತೆ ಓದೋದರ ಮುಖಾಂತರವಾಗಿ ಪ್ರೇರಣೆಯನ್ನು ಪಡೆಯಬೇಕು. ಮತ್ತು ಅವರು ನಿಲ್ಲಿಸಿದ ಕೆಲಸ ಎಲ್ಲಾದರೂ ಅಪೂರ್ಣಗೊಂಡಿದ್ದರೆ ಅದನ್ನು ಮುಂದುವರಿಸೋದಕ್ಕೆ ಮತ್ತಷ್ಟು ಸೃಷ್ಟ್ಯಾತ್ಮಕ ನೆಲೆಗಳಿಂದ ನಾವು ನಮ್ಮ ಪ್ರಯತ್ನಗಳನ್ನು ಮುನ್ನಡೆಸಬೇಕು ಅಂತ ನಾನು ಆಶಿಸ್ತೀನಿ. ನಮಸ್ಕಾರ.